ಸರಿ, ಆ ಯಕ್ಷ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಧರ್ಮರಾಯ ಅದ್ಭುತವಾಗಿ ಉತ್ತರಗಳನ್ನು ಕೊಡ್ತಾನೆ. ಕೊನೆಯಲ್ಲಿ ಒಂದು ಪ್ರಶ್ನೆ. ಏನು ಪ್ರಶ್ನೆ? ದಾರಿ ಯಾವುದು? ಕಹ ಪಂಥಾಹ, ದಾರಿ ಯಾವುದು? ಅದಕ್ಕೆ ಧರ್ಮರಾಯ ಉದ್ದನೆ ಉತ್ತರವನ್ನು, ವಿಸ್ತಾರವಾದ ಉತ್ತರವನ್ನು ಕೊಡುವಾಗ ಕಡೆಯಲ್ಲಿ ಒಂದು ಪಂಕ್ತಿಯಲ್ಲಿ ಹೇಳ್ತಾನೆ, ಮಹಾಜನೋ ಏನ ಗತಃ ಸ ಪಂಥಾಹ. ನಾವು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಜೀವನದಲ್ಲಿ ಹುಡುಕ್ತಾ ಇರುವಾಗ ಶಾಸ್ತ್ರ ಗ್ರಂಥಗಳನ್ನು ನೋಡಿದ್ರೆ ಅನೇಕ ಶಾಸ್ತ್ರ ಗ್ರಂಥಗಳಿವೆ. ಒಂದೊಂದರಲ್ಲಿ ಒಂದೊಂದು ರೀತಿ ಉಪದೇಶ ಇದೆ. ಸರಿ, ಬೇಕಾದಷ್ಟು ಜನ ಮಹಾತ್ಮರುಗಳು ಏನೇನು ಹೇಳಿ ಹೋಗಿದಾರಲ್ಲ, ಅದನ್ನಾದರೂ ನೋಡೋಣ ಅಂತಂದರೆ ಈ ಮಹಾತ್ಮರುಗಳು ಕೂಡ ತಮ್ಮ ತಮ್ಮ ಅನುಭವಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಲ್ಲ. ಹಾಗಾದ್ರೆ ನಾವೇನು ಮಾಡಬೇಕು? ಈಗ ನಮ್ಮ ಕಣ್ಣೆದುರಿಗೆ ಇರತಕ್ಕಂಥ ಜನರಲ್ಲಿ ಯಾರನ್ನು ನಾವು ಮಹಾತ್ಮರು ದೊಡ್ಡವರು ಅಂತ ಗೌರವಿಸ್ತೀವೋ, ಯಾರ ಒಂದು ವ್ಯಕ್ತಿತ್ವ ಜೀವನ ನಮಗೆ ಮನಸ್ಸಿಗೆ ಹಿಡಿಸುತ್ತೋ, ಅವರು ಯಾವ ದಾರಿನಲ್ಲಿ ಹೋಗ್ತಾರೋ ಆ ದಾರಿನಲ್ಲಿ ಹೋಗೋಣ. ಮಹಾಜನರು ಯಾವ ದಾರಿಯ ಮೂಲಕ ನಡ್ಕೊಂಡು ಹೋದ್ರೋ ಅದು ನಮ್ಮ ದಾರಿ. ಅಂದಮೇಲೆ ಅನೇಕ ಜನ ಮಹಾಪುರುಷರು ಚರಿತ್ರೆಯಲ್ಲಿ ಇದ್ದು ಹೋದಂಥವರು, ಅವರು ತಮ್ಮ ಜೀವಿತ ಕಾಲದಲ್ಲಿ ಹೇಗೆ ನಡ್ಕೊಂಡ್ರು, ಒಬ್ಬೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ಅದ್ಭುತವಾದ ಘಟನೆ ನಮಗೆ ಸಿಕ್ಕತ್ತೆ. ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಇವತ್ತು. ಬೇರೆ ಬೇರೆ ಮಹಾತ್ಮರ, ಬೇರೆ ಬೇರೆ ಜನಗಳ ಜೀವನದಲ್ಲಿ ಬಂದಂತಹ ಮುಖ್ಯ ಘಟನೆಗಳು, ಆ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಇವ್ರು ಹೇಗೆ ನಡ್ಕೊಂಡ್ರು ಅದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನಕ್ಕೂ ಕೂಡ ಅದು ದಾರಿದೀಪ ಆಗುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಕಥೆಗಳು. ಮೊದಲನೇ ಕಥೆ ಸಮರ್ಥ ರಾಮದಾಸರ ಕಥೆ. ನೀವೆಲ್ಲ ಅವರ ಹೆಸರನ್ನು ಕೇಳಿದ್ದೀರಿ. ಶಿವಾಜಿ ಮಹಾರಾಜರ ಗುರುಗಳು. ಅವರು ಸಾಕ್ಷಾತ್ ಹನುಮಂತನ ಅವತಾರ ಅಂತ ನಂಬಿಕೆ ಉಂಟು. ಮಹಾರಾಮ ಭಕ್ತರು ಅವರು. ಅವರು ಇಡೀ ಸಾಮ್ರಾಜ್ಯವನ್ನು ಶಿವಾಜಿ ದಾನ ಮಾಡಿದ್ರು ಕೂಡ ಅದನ್ನು ಒಪ್ಕೊಳ್ಳಿಲ್ಲ, ತಗೊಳ್ಳಿಲ್ಲ, ಹಿಂತಿರುಗಿ ಕೊಟ್ಟರು. ಈ ಸಾಮ್ರಾಜ್ಯ ನನ್ನದು, ನಿನ್ನ ಹತ್ರ ಇಟ್ಕೋ, ನನ್ನ ಪರವಾಗಿ ನೀನು ನೋಡ್ಕೊ ಅಂತ ಹೇಳಿದರು. ತಾವು ಮಾತ್ರ ಸನ್ಯಾಸಿಗಳಾದ್ರಿಂದ ಮುಂಚಿನ ಹಾಗೆ ಭಿಕ್ಷೆ ಬೇಡಿ ಜೀವಿಸ್ತಾ ಇದ್ದರು. ಸನ್ಯಾಸಿಗಳು ಹಿಂದಿನ ಕಾಲದಲ್ಲಿ ಪರಿವ್ರಾಜಕರಾಗಿ ಓಡಾಡ್ತಾ ಇದ್ದರು. ಒಂದು ಜಾಗದಲ್ಲಿ ನಿಲ್ಲದೆ ಓಡಾಡೋದು ಮತ್ತು ಶರೀರ ಪೋಷಣೆಗಾಗಿ ಭಿಕ್ಷೆ ಬೇಡುವುದು. ಇದನ್ನು ಮಾಧುಕರಿ ಭಿಕ್ಷಾ ಅಂತ ಕರೀತಾರೆ. ಮಾಧುಕರಿ ಭಿಕ್ಷಾ. ಒಂದು ಜೇನು ನೊಣ ಏನು ಮಾಡುತ್ತೆ, ಬೇರೆ ಬೇರೆ ಹೂಗಳ ಮೇಲೆ ಹೋಗಿ ಕೂತ್ಕೊಂಡು ಸ್ವಲ್ಪ ಸ್ವಲ್ಪನೇ ಜೇನುತುಪ್ಪ ತಗೊಳ್ಳುತ್ತೆ. ಹಾಗೆ ಮಾಧುಕರಿ ಭಿಕ್ಷಾ ಅಂತಂದರೆ ಸಾಧು ಸನ್ಯಾಸಿ ಆದವನು ಒಂದು ಮನೆ ಅಥವಾ 3 ಮನೆ ಅಥವಾ 5 ಮನೆ ಅಥವಾ 7 ಮನೆ, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು, ಅಷ್ಟರಲ್ಲಿ ಭಿಕ್ಷೆ ಮಾಡಿ ತನ್ನ ಹೊಟ್ಟೆ ತುಂಬುವಷ್ಟನ್ನು ಮಾತ್ರ ತಗೋಬೇಕು. ಹೀಗೆ ಸಮರ್ಥ ರಾಮದಾಸರು ಭಿಕ್ಷೆಗೆ ಹೋಗ್ತಾ ಇದ್ದಾಗ ಯಾರ್ದೋ ಒಬ್ಬರ ಮನೆಗೆ ಹೋಗಿ ಅವರ ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂ ದೇಹಿ ಅಂತ ಕೇಳಿದರು. ತಾಯಿ ಭಿಕ್ಷೆಯನ್ನು ಕೊಡು ಅಂತ. ಅಲ್ಲಿ ಏನಾಗಿದೆ, ಆ ಮನೆಯೊಳಗೆ ಗಂಡ ಹೆಂಡತಿ ಜಗಳ. ಹೆಂಡತಿಗೆ ಗಂಡನ ಮೇಲೆ ಕೋಪ ಬಂದ್ಬಿಟ್ಟಿದೆ. ನೆಲ ಸಾರಿಸ್ತಾ ಇದ್ದಾಳೆ. ನೆಲ ಸಾರಿಸ್ತಾ ಗಂಡನನ್ನು ಬೈದಾಡ್ತಾ ಇದ್ದಾಳೆ. ಗಂಡನ್ನ ಅವನೆಲ್ಲ ಪಾಪ ಮೂಲೆಯಲ್ಲಿ ಕೂತಿದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ಇವರು ಭಿಕ್ಷೆಗೆ ಹೋದ್ರಲ್ಲ, ಆ ಕೋಪ ಇವ್ರ ಮೇಲೂ ತಿರುಗಿಬಿಡ್ತು. ನೋಡೋಕೆ ದಷ್ಟಪುಷ್ಟನಾಗಿದ್ದೀನಿ ನೀನು, ಭಿಕ್ಷೆ ಬೇಡ್ತಾ ಇದ್ದೀನಿ, ನಾಚಿಕೆ ಆಗಲ್ವ ನಿನಗೆ ಅಂಥೇಳಿ ಆ ಕೈಯಲ್ಲಿದ್ದಿದ್ದು ಕೊಳೆ ಬಟ್ಟೆ ತಗೊಂಡು ರಪ್ ಅಂತ ಎಸಿತಾಳೆ. ನಾನು ತಮಾಷೆ ಹೇಳೋದುಂಟು, ರಾಮದಾಸರು ಅದನ್ನು ಕ್ಯಾಚ್ ಹಿಡಿದರು.
ನಮ್ಮ ಇಂಡಿಯನ್ ಟೀಮ್ನವರು ಆ ರೀತಿ ಕ್ಯಾಚ್ ಹಿಡಿಯೋದು ಕಲ್ತ್ಬಿಟ್ರೆ ಅನೇಕ ಮ್ಯಾಚುಗಳನ್ನು ಗೆದ್ದುಬಿಡ್ಬೋದು. ಸರಿ, ತಗೊಂಡು ಹೊರಟೋದು. ನೆಟ್ಟಿಗೆ ಹೋಗಿ ಆ ಊರಿನ ಒಂದು ವಿಠ್ಠಲನ ದೇವಸ್ಥಾನ ಇತ್ತು. ದೇವಸ್ಥಾನದ ಪಕ್ಕದಲ್ಲಿ ಒಂದು ಚಿಕ್ಕ ನದಿ ಹರಿತಾ ಇತ್ತು. ಇವರು ಹೋಗಿ ಆ ಹಳೆ ಬಟ್ಟೆನ ಆ ನದಿ ಒಳಗೆ ಚೆನ್ನಾಗಿ ಒಗೆದು ಶುದ್ಧ ಮಾಡ್ತಾರೆ. ಶುದ್ಧ ಮಾಡಿ ಅದನ್ನು ಒಣಗಿಸ್ತಾರೆ. ಒಣಗಿದ ಮೇಲೆ ಯಾರಿಂದಲೋ ಒಂದು ಕತ್ತರಿ ತಂದು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತಾರೆ. 108 ತುಂಡು. ಆಮೇಲೆ ಅಂಗಡಿ ಬೀದಿಗೆ ಹೋಗಿ ಈ ದೀಪ ಹಚ್ತಾರಲ್ಲ ಹಣತೆ, ಅದನ್ನು ತರ್ತಾರೆ, ಎಣ್ಣೆ ತರ್ತಾರೆ. ಒಟ್ಟಿನಲ್ಲಿ ಸಾಯಂಕಾಲ ಸೂರ್ಯ ಮುಳುಗತಕ್ಕಂಥ ಸಮಯಕ್ಕೆ, ದೇವಸ್ಥಾನದಲ್ಲಿ ಸಂಜೆ ಪೂಜೆ ಆಗತಕ್ಕಂಥ ಸಮಯಕ್ಕೆ ಸರಿಯಾಗಿ 108 ದೀಪಗಳನ್ನು ವಿಠ್ಠಲನ ದೇವಸ್ಥಾನದ ಸುತ್ತಲೂ ಕೂಡ ಹಚ್ಚಿಟ್ಬಿಡ್ತಾರೆ. ಈ ಮಹಿಳೆ ಅವಳು ಕೂಡ ದೇವಸ್ಥಾನಕ್ಕೆ ಬರೋದು ದಿನ ಒಂದು ಸಂಪ್ರದಾಯ ಮಾಡಿಕೊಂಡಿದ್ಲು. ಸರಿ, ಆವತ್ತು ಸಾಯಂಕಾಲ ಬಂದು ನೋಡ್ತಾಳೆ, ಇದ್ದಕ್ಕಿದ್ದಾಗೆ 108 ದೀಪಗಳು ಉರಿತಾ ಇವೆ. ಯಾವತ್ತೂ ಈ ರೀತಿ ದೀಪ ಉರಿತಾ ಇರಲಿಲ್ವಲ್ಲ. ದೀಪ ಉರಿದ್ರೆ ಯಾವುದೋ ವಿಶೇಷ ದಿನ ಇರಬೇಕು. ಇವತ್ತು ಯಾವ ಹಬ್ಬನೂ ಇಲ್ಲ, ಯಾವ ವಿಶೇಷ ದಿನವೂ ಇಲ್ಲ, ಹೇಗೆ ಬಂತು ಅಂತ ಯಾರನ್ನೋ ಕೇಳ್ತಾಳೆ. ಓ, ನಿನಗೆ ಗೊತ್ತಿಲ್ವಾ? ಅಲ್ಲಿ ಕೂತಿದಾರಲ್ಲ ಸಮರ್ಥ ರಾಮದಾಸರು ಅಂತ, ಬಹಳ ದೊಡ್ಡ ಸಾಧುಗಳು, ಮಹಾತ್ಮರು, ಅವರು ಇವತ್ತು ಈ ವ್ಯವಸ್ಥೆ ಮಾಡಿದ್ದಾರೆ. ಓ ಹೌದಾ? ನಾನು ಗೌರವ ತೋರಿಸ್ಬೇಕು ಅಂತ ಹತ್ತಿರ ಹೋದರೆ ತಮ್ಮ ಮನೆಗೆ ಬಂದು ಬಯಸ್ಕೊಂಡವರು. ಅವಳಿಗೆ ಗಾಬರಿ ಆಗೋಯ್ತು. ಅವ್ರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ಕೊತಾಳೆ. ಆಗ ಸಮರ್ಥ ರಾಮದಾಸ ಹೇಳ್ತಾರೆ, ಅಮ್ಮ, ನಿನ್ನಿಂದ ತುಂಬ ಉಪಕಾರ ಆಯಿತು ನನಗೆ. ನೋಡು, ನೀನು ಆ ಬಟ್ಟೆಯನ್ನು ಎಸ್ದಿದ್ದರಿಂದ ವಿಠ್ಠಲ ಇವತ್ತು ದೀಪ ಸಿಕ್ತು ಅಂತ. ಅಂದರೆ ಮಹಾಪುರುಷರು ಯಾವ ರೀತಿ ನಡ್ಕೋತಾರೆ ಕಷ್ಟದ ಸಮಯದಲ್ಲಿ. ತಾವು ಕೋಪ ಮಾಡಿಕೊಳ್ಳಲ್ಲ, ಕೋಪ ಮಾಡಿಕೊಂಡವ್ರ ಮೇಲೆ ಅನುಗ್ರಹವನ್ನು ತೋರಿಸ್ತಾರೆ. ಇದು ನಿಜವಾಗಿಯೂ ನಡೆದಂತಹ ಕಥೆ. ಇದು ಮತ್ತೊಂದು ಕಥೆ. ನೀವೆಲ್ಲ ಸಂತ ಏಕನಾಥರ ಹೆಸರು ಕೇಳಿರಬಹುದು. ಮಹಾರಾಷ್ಟ್ರದ ಬಹಳ ದೊಡ್ಡ ಸಂತರು. ಮರಾಠಿ ಭಾಷೆಯಲ್ಲಿ ಭಾಗವತ ಬರೆದಿದ್ದಾರೆ ಅವರು. ಅವರ ಹಾಡುಗಳು ಕೂಡ ಉಂಟು, ನಾವು ಇಲ್ಲಿ ಭಜನೆಯಲ್ಲಿ ಹಾಡ್ತೇವೆ. ಸಂತ ಏಕನಾಥರು ಯಾವಾಗಲೂ ಶಾಂತರಾಗಿರೋರು, ನಗುಮುಖ. ನಮ್ಮ ರಾಮಾಯಣ ಮಹಾಭಾರತ ಹೇಳುತ್ತೆ, ಭಾಗವತ ಹೇಳುತ್ತೆ, ಶ್ರೀರಾಮಚಂದ್ರ ಶ್ರೀಕೃಷ್ಣ ಅವರ ಮುಖದಲ್ಲಿ ದಿವ್ಯ ತೇಜಸ್ಸಿನ ಜೊತೆಗೆ ಯಾವಾಗಲೂ ಮುಗುಳ್ನಗೆ ಇರೋದಂತೆ, ನೋಡುವುದಕ್ಕೆ ಆನಂದ. ಹಾಗೆ ಏಕನಾಥರ ಮುಖದಲ್ಲಿ ಯಾವಾಗಲೂ ಮುಗುಳ್ನಗೆ. ಅವರ ಊರಿನಲ್ಲಿ ಒಬ್ಬ ಧನಿಕನಾದಂತಹ ವರ್ತಕ ಇದ್ದ. ಅವನು ಯಾವಾಗಲೂ ತೊಂದರೆ. ಅವನಿಗೆ ದಿನ ಬೆಳಗಾದರೆ ತಾಪತ್ರಯ ಅಂತ ಹೇಳ್ತೀವಲ್ಲ, ತಾಪತ್ರಯವೋ ತಾಪ ಸಹಸ್ರವೋ, ಯಾವಾಗಲೂ ಗೋಳು. ಅವನು ಯಾವಾಗ ನೋಡಿದ್ರು ಕೂಡ ಸಂತ ಏಕನಾಥರು ನಗುತ್ತಾ ಇರ್ತಾರೆ, ಸಂತೋಷವಾಗಿರ್ತಾರೆ. ಇದ್ರ ಗುಟ್ಟೇನು ತಿಳ್ಕೋಬೇಕು ಅಂತ ಆಶೆ ಆಯ್ತಂತೆ. ಸರಿ, ಏಕನಾಥ್ ಮಹಾರಾಜರ ಹತ್ರ ಹೋದ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ. ಮಹಾಪುರುಷರೇ, ನಾನು ಇಷ್ಟೊಂದು ಐಶ್ವರ್ಯವನ್ನು ಹೊಂದಿದ್ದರೂ ಕೂಡ, ಭಗವಂತ ನನಗೆ ಎಲ್ಲ ಅನುಕೂಲಗಳನ್ನು ಕೊಟ್ಟಿದ್ದರೂ ಕೂಡ ನನಗೆ ಯಾವಾಗಲೂ ಚಿಂತೆ ಚಿಂತೆ ಚಿಂತೆ. ಆದರೆ ನೀವು ಅತ್ಯಂತ ಬಡತನದಲ್ಲಿ ಅತ್ಯಂತ ಸಾಮಾನ್ಯ ಜೀವನ ನಡೆಸ್ತಾ ಇದ್ದೀರಿ, ಆದರೂ ಕೂಡ ಯಾವಾಗಲೂ ನಗುನಗ್ತಾ ಇರ್ತೀರಲ್ಲ, ಇದ್ರ ಗುಟ್ಟೇನು? ಏಕನಾಥವನ ಮುಖ ನೋಡಿದ್ರು. ನನ್ನ ವಿಷಯ ಇರಲಿ, ಈಗ ನಿನ್ನ ವಿಷಯ ಹೇಳ್ತೀನಿ ಕೇಳು. 7 ದಿನ ಅಂತಂದರು. ಏನು ಹಾಗಂದರೆ, ನಿನ್ನ ಆಯುಸ್ಸು ಉಳಿದಿರ್ತಕ್ಕಂಥದ್ದು ಕೇವಲ 7 ದಿನ. ಅಯ್ಯೋ, ಗಾಬರಿ ಆಗೋಯ್ತು ಅವನಿಗೆ. ಓಡ್ದ ಮನೆಗೆ. ಓಡಿ ಹಾಸಿಗೆ ಮೇಲೆ ಮಲಗೇ ಬಿಟ್ಟ. ಇವತ್ತು ನಾಳೆ ಮುಗೀತು ನನ್ನ ಗತಿ ಅಂತ.
ಸರಿ, ಊಟ ಸೇರಲ್ಲ, ತಿಂಡಿ ಸೇರಲ್ಲ, ನಿದ್ದೆ ಬರಲ್ಲ, ಯಾವಾಗಲೂ ಮೃತ್ಯುವಿನ ಯೋಚನೆ, ಭಯ. 7ನೇ ದಿನ ಬೆಳಗ್ಗೆ ಏಕನಾಥರು ಅವನ ಮನೆಗೆ ಹೋಗ್ತಾರೆ. ಅವನ ಹಾಸಿಗೆ ಪಕ್ಕದಲ್ಲಿ ಕೂತ್ಕೋತಾರೆ. ಕೂತ್ಕೊಂಡು, ಏನಪ್ಪ ಹೇಗಿದ್ದೀ? ಆಗೋಯ್ತು ನನ್ನ ಗತಿ, ಇವತ್ತು ಹೊರಟೋಗ್ತೀನಿ, ದುಃಖದಿಂದ ಹೇಳ್ತಾ ಇದ್ದಾನೆ. ಆಗ ಏಕನಾಥರು ಒಂದು ಪ್ರಶ್ನೆ ಕೇಳ್ತಾರೆ, ಈ 7 ದಿನಗಳಲ್ಲಿ ನೀನು ಎಷ್ಟು ಕೆಟ್ಟ ಕೆಟ್ಟ ಯೋಚನೆ ಭಾವನೆ ಮಾಡಿದ್ದೀ, ಸ್ವಲ್ಪ ಹೇಳು. ಅಯ್ಯೋ, ಅದಕ್ಕೆಲ್ಲ ಎಲ್ಲಿ ಪುರುಸತ್ತಿದೆ, ಯಾವಾಗಲೂ ಕೂಡ ಕಣ್ಣೆದುರಿಗೆ ಯಮಧರ್ಮರಾಯ ಇದ್ದಾಗ ಅವಂದೇ ಧ್ಯಾನ, ಅದೇ ಹೆದರಿಕೆ, ನನಗೆ ಕೆಟ್ಟ ಯೋಚನೆ ಮಾಡಲಿಕ್ಕೆ ಪುರುಸತ್ತೇ ಇರಲಿಲ್ಲ ಅಂತಂತ. ಆಗ ಏಕನಾಥರು ಹೇಳಿದ್ರು, ಕೂತ್ಕೋ, ನೀನು ಸಾಯಲ್ಲ, ಬದುಕ್ತಿ ನೀನು ನನ್ನ ಗುಟ್ಟು ಕೇಳಿದೆಯಲ್ಲ, ಆ ಗುಟ್ಟಿದ್ದೇನೆ. ನೀನಿವಾಗ ಏನು ಮಾಡಿದೆ, ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಸದಾ ಕಾಲವೂ ಕೂಡ ಈ ಮಾನವ ಜನ್ಮ, ಮಾನವ ಜೀವನ ಅಶಾಶ್ವತ. ಮೃತ್ಯು ದೇವತೆ ಯಾವತ್ತು ಬೇಕಾದರೂ ಬಂದು ಕರ್ಕೊಂಡು ಹೋಗ್ಬೋದು. ಆದ್ದರಿಂದ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಯೋಚನೆ ಭಾವನೆ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಾನು ಯಾವಾಗಲೂ ಸಂತೋಷವಾಗಿರ್ತೇನೆ. ಇದು ಒಂದು ಹೊಸ ಪಾಠ ಕಲ್ತಂಗೆ ಆಯಿತು. ಪ್ರಹ್ಲಾದ ಇದೇ ಮಾತನ್ನು ಹೇಳ್ತಾನೆ ಭಾಗವತದಲ್ಲಿ, ಯುವೈವ ಧರ್ಮಶೀಲ ಸ್ಯಾತ್ ಅನಿತ್ಯಂ ಖಲು ಜೀವಿತಂ ಕೋಹಿ ಜಾನಾತಿ ಕಸ್ಯಾದ್ಯ ಮೃತ್ಯುಕಾಲೋ ಭವಿಷ್ಯತಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸ್ವಲ್ಪ ಬುದ್ಧಿ ತಿಳಿದು ಕೂಡಲೇ ಏನು ಮಾಡಬೇಕು, ಭಗವಂತನ ಚಿಂತನೆ ಮಾಡೋದು ಕಲಿಬೇಕು. ಯಾತಕ್ಕೆ ಅಂತಂದರೆ ಈ ಜೀವನ ಅಶಾಶ್ವತ, ಯಾರು ಯಾವತ್ತು ಬೇಕಾದರೂ ಹೋಗಬಹುದು. ಕೆಲವು ಸಲ ನಾನು ತಮಾಷೆಗೆ ಭಕ್ತರಿಗೆ ಹೇಳೋದುಂಟು, ಇವತ್ತು ನಮ್ಮ ಈ ಪ್ರಪಂಚದಲ್ಲಿ ಒಂದು ಕಡೆ ಕ್ಯೂ ಸಿಸ್ಟಮ್ ಇದೆ, ನೀವು ಬಸ್ ಸ್ಟ್ಯಾಂಡ್ಗೆ ಹೋದರೆ ನೋಡ್ತೀರಿ. ಇನ್ನೊಂದು ಕಡೆ ರಿಸರ್ವೇಷನ್ ಸಿಸ್ಟಮ್ ಇದೆ, ಎಲ್ಲ ಕಡೆಯೂ ರಿಸರ್ವೇಷನ್ ರಿಸರ್ವೇಷನ್ ರಿಸರ್ವೇಷನ್. ಆದರೆ ನನಗೆ ಗೊತ್ತಿರೋ ಹಾಗೆ ಒಂದು ಜಾಗ ಇದೆ, ಅಲ್ಲಿ ರಿಸರ್ವೇಷನ್ನೂ ಇಲ್ಲ, ಕ್ಯೂ ಸಿಸ್ಟಮೂ ಇಲ್ಲ. ಯಾವುದು ಸ್ವಾಮೀಜಿ ಅದು ಅಂತ ಭಕ್ತರು ಕೇಳ್ತಾರೆ. ಯಮಲೋಕ ಅಂತ ಹೇಳ್ತೀನಿ ನಾನು. ಯಮಲೋಕದಲ್ಲಿ ಕ್ಯೂ ಸಿಸ್ಟಮ್ ಇಲ್ಲ. ಒಬ್ಬ ಹಣ್ಣು ಮುದುಕ ಮುಂದ್ಗಡೆ ನಿಂತಿರ್ತಾನೆ ಕ್ಯೂನಲ್ಲಿ, ಇನ್ನೊಬ್ಬ 16 ವರ್ಷದ ಹುಡುಗ ಹಿಂದೆ ನಿಂತಿರ್ತಾನೆ. ಯಮಧರ್ಮರಾಯಮ್ಮ ಅಂತ ಅವನು ಕರ್ಕೊಂಡು ಹೊರಟೋಗ್ತಾನೆ. ಆಮೇಲೆ ದೊಡ್ಡವರು ಚಿಕ್ಕವ್ರನ್ನ ಭಾವನೆ ಇಲ್ಲವೇ ಇಲ್ಲ, ನೋ ರಿಸರ್ವೇಷನ್, ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟು. ಇದು ಪ್ರಹ್ಲಾದ ಹೇಳಿದಂಥ ಮಾತು. ಆದ್ದರಿಂದ ಸದಾ ಕಾಲವೂ ಕೂಡ ಆದಷ್ಟು ಮಟ್ಟಿಗೆ ನಮ್ಮ ಯೋಚನೆ ಭಾವನೆಗಳನ್ನು ಉತ್ತಮ ಮಟ್ಟದಲ್ಲಿ ಇಟ್ಕೋಬೇಕು. ಇನ್ನು 3ನೇ ಕಥೆ, ನೀವೆಲ್ಲ ಆಲ್ಬರ್ಟ್ ಐನ್ಸ್ಟೈನ್ ವಿಷಯ ಕೇಳಿದ್ದೀರಿ. ಬಹಳ ದೊಡ್ಡ ಸೈಂಟಿಸ್ಟ್ ಅವರು, ಬಹಳ ಒಳ್ಳೆಯ ಮನುಷ್ಯ. ಒಮ್ಮೆ ಯಾರೋ ಒಬ್ಬ ಅವ್ರಿಗೆ ಬೇಕಾದ ಸ್ಟೂಡೆಂಟ್ ಅಂತ ಕಾಣುತ್ತೆ ಬಂದಾಗ ಭಗವಂತನ ಮಾತು ಬಂತಂತೆ. ಆಗ ಐನ್ಸ್ಟೈನ್ ಹೇಳಿದಂತೆ, ಅವರು ಕೋಟ್ನಲ್ಲಿ ಒಂದು ಗುಲಾಬಿ ಹೂವು ಇಟ್ಕೊಂಡಿದ್ರು. ನೋಡು, ಈ ಗುಲಾಬಿ ಹೂವಿದೆಯಲ್ಲ, ನಮ್ಮ ಕೈಲಿ ಇದನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಭಗವಂತನಂತಹ ಮಹಾಶಕ್ತಿ ಮಾತ್ರ ಇದನ್ನು ಸೃಷ್ಟಿಸಬಲ್ಲದು ಅಂತ. ಸರಿ, ಐನ್ಸ್ಟೈನ್ ಅವರು ತುಂಬ ಜನಪ್ರಿಯ ಕೂಡ ಆಗಿದ್ದರು. ಒಂದು ದಿವಸ ಏನಾಗಿದೆ, ಮಾರನೇ ದಿನ ಅವರ ಬರ್ತ್ಡೇ, ಹುಟ್ಟಿದ ದಿವಸ. ಹಿಂದಿನ ದಿವಸ ಅವ್ರ ಹೆಂಡತಿ ಬಂದು ಹೇಳ್ತಾಳೆ, ನೋಡಿ ನಾಳೆ ನಿಮ್ಮ ಬರ್ತ್ಡೇ, ನಾನೇನು ಮಾಡ್ತೀನಿ ಅಂದರೆ ನಿಮ್ಮ ಬಟ್ಟೆಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಸೂಟ್, ಪ್ಯಾಂಟು, ಕೋಟ್, ಅದನ್ನು ಒಗೆದು ಇಸ್ತ್ರಿ ಮಾಡಿ ನಿಮ್ಮ ಟೇಬಲ್ ಮೇಲೆ ಇಟ್ಟಿರ್ತೀನಿ. ನೀವು ನಾಳೆ ಬೆಳಗ್ಗೆ ಸಾಮಾನ್ಯವಾದ ಉಡುಪನ್ನು ಹಾಕ್ಕೋಬಾರ್ದು, ಈ ಉಡುಪನ್ನೇ ಹಾಕ್ಕೋಬೇಕು. ಯಾಕೆಂದರೆ ತುಂಬ ಜನ ನಿಮ್ಮನ್ನು ನೋಡೋಕೆ ಬರ್ತಾರೆ, ಬರ್ತ್ಡೇ ಗಿಫ್ಟ್ಸ್. ಸರಿ, ಐನ್ಸ್ಟೈನು ಹಾಗೋ ಹ್ಞೂ ಅಂದರು, ಅಷ್ಟೇ. ಮಾರನೇ ದಿನ ಈಕೆ ಪಾಪ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಐನ್ಸ್ಟೈನ್ ಕೂತಿದ್ದಾರೆ, ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಇವಳು ದೂರದಲ್ಲಿ ನಿಂತ್ಕೊಂಡು ನೋಡ್ತಾಳೆ ಬಾಗಿಲಿಂದ. ಅಯ್ಯೋಯ್ಯೋ, ಐನ್ಸ್ಟೈನು ಇಸ್ತ್ರಿ ಮಾಡಿದ ಹೊಸ ಬಟ್ಟೆ ಹಾಕ್ಕೊಂಡೇ ಇಲ್ಲ.
ಅದರ ಬದಲು ದಿನ ಹಾಕ್ಕೊಳ್ಳೋ ಬಟ್ಟೆ ಹಾಕ್ಕೊಂಡಿದ್ದಾರೆ. ಇನ್ನೂ ಒಂದು ಸ್ಪೆಷಲ್ ಅಂದರೆ ಕೋಟನ್ನು ತಿರ್ಗಾ ಮುರ್ಗ ಹಾಕ್ಕೊಂಡಿದ್ದಾರೆ. ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನೋಡಿ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ನಾನು ಇಷ್ಟು ಚೆನ್ನಾಗಿ ಇಸ್ತ್ರಿ ಮಾಡಿಟ್ಟಿದ್ದ ಬಟ್ಟೆ ಹಾಕ್ಕೊಂಡಿಲ್ಲ, ಸಾಲದ್ದಕ್ಕೆ ದಿನ ಹಾಕ್ಕೊಳ್ಳೋ ಬಟ್ಟೆಯನ್ನು ಕೂಡ ಅವ್ಯವಸ್ಥಿತವಾಗಿ ಹೆಚ್ಚು ಕಡಿಮೆ ಮಾಡಿಕೊಂಡು ಧರಿಸ್ಕೊಂಡಿದ್ದಾರಲ್ಲ. ಎಲ್ಲರೂ ಹೋದ್ಮೇಲೆ ಹೋಗಿ ತರಾಟೆಗೆ ತಗೋತಾಳೆ. ಎಂಥ ಕೆಲಸ ಮಾಡಿದ್ದೀರಿ ನೀವು? ನಾವು ಸೂಟ್ ಇಟ್ಟಿದ್ದೆ, ನೀವು ಅದನ್ನ ಹಾಕ್ಕೊಂಡಿಲ್ಲ. ದಿನ ಹಾಕ್ಕೊಳ್ಳೋ ಕೋಟನ್ನು ಕೂಡ ತಿರ್ಗಾ ಮುರ್ಗ ಹಾಕ್ಕೊಂಡಿದ್ದೀರಿ. ಆವಾಗ ನೋಡ್ಕೊಂಡ್ರಂತೆ, ಓ ಹೌದಲ್ಲ ಅಂತ. ಆಮೇಲೆ ಒಂದು ಮಾತು ಹೇಳಿದ್ರಂತೆ, ಜನ ಬಂದದ್ದು ನನ್ನನ್ನು ನೋಡಲಿಕ್ಕಷ್ಟೇ ಹೊರತು ಕೋಟ್ ನೋಡೋಕ್ಕಲ್ಲ ಅಂತ. ಪರವಾಗಿಲ್ಲ ಬಿಡು, ಜನ ಬಂದದ್ದು ನನ್ನನ್ನು ನೋಡಲಿಕ್ಕೆ, ಕೋಟ್ ನೋಡಲಿಕ್ಕಲ್ಲ. ಅಂದರೆ ಮಹಾಪುರುಷರು ಯಾವ ರೀತಿ ನಡ್ಕೋತಾರೆ, ಅಬ್ಸಲ್ಯೂಟ್ಲಿ ಅನ್ಡಿಸ್ಟರ್ಬ್ ಮನಸ್ಸಿನಲ್ಲಿ. ಇನ್ನೊಂದು ಸಲ ಏನಾಗಿದೆ, ಅವರ ಹೆಂಡತಿ ಅವರ ಪುಸ್ತಕಗಳನ್ನೆಲ್ಲ ತೆಗೆದು ಚೆನ್ನಾಗಿ ಧೂಳು ಒರೆಸಿ ಕ್ಲೀನ್ ಮಾಡಿ ಇಡ್ತಾ ಇದ್ದಾಳೆ. ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ಚೀಟಿ ಆಚೆ ಬಂದಿದೆ. ತೆಗೆದು ನೋಡ್ತಾಳೆ, ರಾಕ್ ಫೆಲ್ಲರು $45,000 ಒಂದು ಚೆಕ್ ಕೊಟ್ಟಿದ್ದಾರೆ. ರಾಕ್ ಫೆಲ್ಲರ್ ಹೆಸರು ಕೇಳಿದಾರಲ್ಲ, ಬಹಳ ದೊಡ್ಡ ಶ್ರೀಮಂತ. ರಾಕ್ ಫೆಲ್ಲರ್ ಫೌಂಡೇಶನ್ ಅಂತಲೇ ಉಂಟು. ಸ್ವಾಮಿ ವಿವೇಕಾನಂದರು ಕೂಡ ಆತ ನೋಡಿದ್ದ. ರಾಕ್ ಫೆಲ್ಲರ್ ಇವರ ಹೆಸರಿಗೆ $45,000 ಚೆಕ್ ಕೊಟ್ಟಿದ್ದಾನೆ. ಇವರು ಅದನ್ನು ಒಂದು ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಡೇಟ್ ನೋಡಿದ್ರೆ 1 ವರ್ಷದ ಮೇಲೆ ಆಗೋಗಿದೆ. ಸಾಮಾನ್ಯವಾಗಿ ಚೆಕ್ಕುಗಳನ್ನು 6 ತಿಂಗಳು ಒಳಗೇನೆ ಕ್ಯಾಶ್ ಮಾಡಿಸ್ಬೇಕು, ಇದ್ದರೆ ಹೋಗ್ಬಿಡುತ್ತೆ, ಔಟ್ಡೇಟೆಡ್. ಸರಿ, ಈಚೆಗೆ ತುಂಬ ಕೋಪ ಬಂದ್ಬಿಡ್ತು. ತಗೊಂಡೋಗಿ ತೋರಿಸ್ತಾಳೆ ಪುಸ್ತಕ, ಚೆಕ್ ನೋಡಿ, ನೀವು ಮಾಡೋ ಕೆಲಸ. ರಾಕ್ ಫೆಲ್ಲರ್ ಇಷ್ಟು ದೊಡ್ಡ ಚೆಕ್ ಕೊಟ್ಟಿದ್ದಾನೆ, ನೀವು ಅದನ್ನು ಕ್ಯಾಶ್ ಮಾಡಿಸೇ ಇಲ್ಲ, ಪುಸ್ತಕದಲ್ಲಿ ಇಟ್ಬಿಟ್ಟು ಮರೆತುಬಿಟ್ಟಿದ್ದೀರಿ ಅಂತ. ಆವಾಗ ಪುಸ್ತಕ ನೋಡ್ತಾರೆ ಅವರು. ಆಮೇಲಿಂದ ಚೆಕ್ಕನ್ನು ನೋಡ್ತಾರೆ. ನೋಡು, ಇದು ತುಂಬ ಹಳೆಯದಾಗಿ ಹರಿದೋಗಿದೆ, ಇನ್ನೊಂದು ರಟ್ಟಿನ ತುಂಡು ಹೊಸದು ಚೆನ್ನಾಗಿರೋದು, ಅದನ್ನು ಕತ್ತರಿಸ್ಬಿಟ್ಟು ಬುಕ್ ಮಾರ್ಕ್ ಆಗಿಡು. ನಾನಿದು ನೋಟನ್ನು, ಈ ಚೆಕ್ಕನ್ನು ಬುಕ್ ಮಾರ್ಕ್ ಆಗಿ ಉಪಯೋಗಿಸ್ತಾ ಇದ್ದೆ, ಈಗ ಅದು ಬುಕ್ ಮಾರ್ಕ್ ಆಗಲಿಕ್ಕೂ ಯೋಗ್ಯತೆ ಇಲ್ಲ, ಅದಕ್ಕೆ ಬೇಡ ಬಿಸಾಡಂತ. ಹಣದ ಮೇಲೆ ಸ್ವಲ್ಪನೂ ಆಸೆ ಇಲ್ಲ. ಇದು ಮಹಾಪುರುಷರ ಮುಖ್ಯವಾದ ಗುಣಗಳಲ್ಲಿ ಒಂದು. ಅವರ ಮನಸ್ಸು ಯಾವಾಗಲೂ ಮೇಲ್ಮಟ್ಟದಲ್ಲಿ ಓಡಾಡ್ತಾ ಇರುತ್ತೆ ಹೊರತು ಸಾಮಾನ್ಯ ಮಟ್ಟದಲ್ಲಿ ಓಡಾಡೋದಿಲ್ಲ. ಇನ್ನು ಮುಂದಿನ ಕಥೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರು ನೀವೆಲ್ಲ ಕೇಳಿದ್ದೀರಿ. ನಮ್ಮ ಮೈಸೂರಿನವರೇ, ಕೃಷ್ಣರಾಜ ಸಾಗರ ಡ್ಯಾಮ್ ಅವರೇ ಕಟ್ಟಿಸಿದ್ದು. ಅಷ್ಟೇ ಅಲ್ಲ, ಅವರು ಒಂದು ಸಲ ಗೇರ್ಸಪ್ಪೆ ಜಲಪಾತಕ್ಕೆ ಹೋಗಿ ನೋಡಿದಾಗ ನಾವೆಲ್ಲ ಗೇರ್ಸಪ್ಪೆ ಜಲಪಾತ ಎಷ್ಟು ಚೆನ್ನಾಗಿದೆ, ರಾಜ ರೋರರ್ ರಾಕೆಟ್ ಲೇಡಿ ಅಂತ ಏನೇನೋ ಹೆಸರು ಕೊಟ್ಟಿದ್ದು ಇಂಗ್ಲೀಷ್ನವರು, ನೋಡಿ ಆನಂದಿಸ್ತೀವಿ. ಅವರು ಹೇಳಿದ್ರಂತೆ, ವಾಟ್ ಎ ವೇಸ್ಟ್ ಆಫ್ ಎನರ್ಜಿ ಅಂತ. ಅದ್ಭುತವಾದಂಥ ಶಕ್ತಿ ಇದೆ ಪ್ರಕೃತಿಯಲ್ಲಿ, ಇದನ್ನು ನಾವು ಉಪಯೋಗಿಸ್ಕೋತಾ ಇಲ್ವಲ್ಲ ಅಂತ. ಅಂಥ ಬ್ರೈನ್ ಅವ್ರದ್ದು. ಅವರು ದಿವಾನರಾಗಿದ್ದಾಗ ಸರ್ಕಿಟ್ ಹೋಗೋರು, ಹಳೆ ಕಾಲದಲ್ಲಿ ಸರ್ಕಿಟ್ ಅಂತ ಹೇಳ್ತಾಯಿದ್ರು, ಟೂರ್ ಮಾಡ್ತಾಯಿದ್ರು ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ. ಯಾವುದೋ ಒಂದು ಸಣ್ಣ ಹಳ್ಳಿಗೆ ಹೋಗಿದ್ದಾರೆ. ಆ ಹಳ್ಳಿಯಲ್ಲಿ ಒಂದು ಚಿಕ್ಕ ಗೆಸ್ಟ್ ಹೌಸ್ ಇದೆ, TB. ಅದರ ಎಲೆಕ್ಟ್ರಿಸಿಟಿ ಇಲ್ಲ, ಅಲ್ಲಿ ದೀಪ ಇಲ್ಲ. ಸರಿ, ಇವರೇನು ಮಾಡಿದ್ದಾರೆ, ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ದಾರೆ. ಸಾಯಂಕಾಲದ ಮೇಲೆ ಕೂತ್ಕೊಂಡು ಆರಾಮವಾಗಿ ಒಂದು ಇದನ್ನು ಕ್ಯಾಂಡಲ್ ಹಚ್ಚಿದ್ದೇನೆ, ಮೊಂಬತ್ತಿ, ತಮ್ಮ ಆಫೀಸ್ ಫೈಲ್ಸ್ನೆಲ್ಲ ನೋಡಿ ಸೈನ್ ಹಾಕ್ತಾ ಇದ್ದಾರೆ. 1 ಗಂಟೆ ಆಯಿತು. ಆಮೇಲೆ ಏನು ಮಾಡಿದ್ರು, ಆ ಮೊಂಬತ್ತಿನ ಆರಿಸಿ ಪಕ್ಕದಲ್ಲಿ ಇಟ್ಬಿಟ್ಟು ಇನ್ನೊಂದು ಮೊಂಬತ್ತಿನ ಹಚ್ಚಿಟ್ಕೊಂಡು ಒಂದು ಪುಸ್ತಕ ತೆಗೆದು ಓದಲಿಕ್ಕೆ ಶುರು ಮಾಡಿದರು. ಅವರ ಪರ್ಸನಲ್ ಸೆಕ್ರೆಟ್ರಿ ಇದನ್ನು ನೋಡ್ತಾ ಇದ್ರು. ಅವ್ರು ಕೇಳಿದ್ರಂತೆ, ಸರ್, ಈಗ ಒಂದು ಮೊಂಬತ್ತಿ ಹಚ್ಚಿದ್ರಿ, ಫೈಲ್ಸ್ ನೋಡ್ತಾ ಇದ್ರಿ, ಆಮೇಲೆ ಅದನ್ನು ಆರಿಸ್ಬಿಟ್ಟು ಇನ್ನೊಂದು ಮೊಂಬತ್ತಿ ಹಚ್ಚಿದ್ರಲ್ಲ, ಯಾತಕ್ಕೆ? ಮೊದಲನೇ ಮೊಂಬತ್ತಿ ಚೆನ್ನಾಗಿತ್ತಲ್ಲ, ಉರಿತಾ ಇತ್ತಲ್ಲ, ಅದೇ ಬೆಳಕಿನಲ್ಲಿ ಮಾಡ್ಬೋದಾಗಿತ್ತಲ್ಲ ಕೆಲಸನ. ಓ, ನಿನಗೆ ಗೊತ್ತಿಲ್ವಾ?
ಇದು ಮೊದಲನೇ ಮೊಂಬತ್ತಿ, ಸರ್ಕಾರದ ಹಣದಲ್ಲಿ ತೆಗೆದುಕೊಂಡ್ರು ಮೊಂಬತ್ತಿ. ಅದು ಸರ್ಕಾರದ ಫೈಲ್ಸನ್ನು ನೋಡುವಾಗ ಆ ಮೊಂಬತ್ತಿನ ಹಚ್ಚಿ ಉಪಯೋಗಿಸ್ತಾ ಇದ್ದೆ. ಸರ್ಕಾರದ ಕೆಲಸ ಮುಗೀತು, ಪುಸ್ತಕ ಓದೋದು ನನ್ನ ಪರ್ಸನಲ್ ಕೆಲಸ. ಆದ್ದರಿಂದ ನನ್ನ ಸಂಪಾದನೆಯಿಂದ ಕೊಂಡ್ಕೊಂಡಿರ್ತಕ್ಕಂಥ ಇನ್ನೊಂದು ಮೊಂಬತ್ತಿಯನ್ನು ಹಚ್ಚಿ ಓದ್ತಾ ಇದ್ದೇನೆ. ಸರ್ಕಾರದ ಹಣವನ್ನು ಪರ್ಸನಲ್ ಯೂಸ್ಗೆ ಉಪಯೋಗಿಸಲೇಬಾರದು. ನೋಡಿ, ನಿಜವಾಗ ನಡೆದಂಥ ಘಟನೆ. ಆಗಿನ ಕಾಲದಲ್ಲಿ ಅವರು ಎಷ್ಟು ಆನೆಸ್ಟ್ ಆಗಿದ್ರು ಅನ್ನೋದಕ್ಕೆ ಇಂಥ ಉದಾಹರಣೆಗಳು ಸಿಕ್ಕುತ್ತೆ ಬೇಕಾದಷ್ಟು. ಕೆಲವು ಸಲ ತಮಾಷೆ ಹೇಳೋದುಂಟು. ಈಗಿನ ಕಾಲದಲ್ಲಿ ಸೋಷಲಿಸಮ್ ಅಂದರೆ ಹೇಗೆ ಅಂತಂದರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ತೆಲುಗು ಭಾಷೆ ಬರುತ್ತೆ ಕೈ ಎತ್ತಿ ನೋಡೋಣ. ಸೋಷಲಿಸಮ್ ಹೇಗಪ್ಪ ಅಂತಂದರೆ ಮೀದಿ ಮಾದೆ ಮಾದಿ ಮಾದೆ ಅಂತ ಗೊತ್ತಾಯ್ತಾ. ಸೋಷಲಿಸಮ್ ಅಂದ್ರೇನು, ನಿಮ್ಮ ವಸ್ತು ಐಶ್ವರ್ಯನೂ ನಮ್ಮದೇನೆ, ನಮ್ಮದು ನಂದೇನೆ, ಎಲ್ಲರದ್ದು ಒಂದೇ ರೀತಿ ಇರಬೇಕಲ್ಲ. ಆದರೆ ಅವರ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಕೆಲಸ. ಇವತ್ತು ಎಲ್ಲೆಲ್ಲೂ ನೋಡ್ತೀವಿ ಕರಪ್ಷನ್ ಕರಪ್ಷನ್ ಕರಪ್ಷನ್. ಹಾಗಿರೋದ್ರಿಂದ ಸಮಾಜ ಹಾಳಾಗ್ತಾ ಇರೋದು. ಅಬ್ಸಲ್ಯೂಟ್ಲಿ ಆನೆಸ್ಟ್ ಪೀಪಲ್ ಇವತ್ತಿಗೂ ಇದ್ದಾರೆ, ಆದರೆ ಅವರಿಗೆ ಮೇಲೆ ಬರೋಕ್ಕೆ ಅವಕಾಶ ಆಗ್ತಾ ಇಲ್ಲ. ಇನ್ನೂ ಒಂದು ಘಟನೆ ಅವ್ರ ಜೀವನದಲ್ಲಿ. KRS ಕೆಲಸ ನಡೀತಾ ಇದೆ. ಇವರು ದೊಡ್ಡ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಆಗಿದ್ರಾಗ. ಸರಿ, ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಆಫೀಸರ್ ಕೂತಿದ್ದಾರೆ. ಆಗ ಆ ಲೇಬರ್ ಲೀಡರ್ ಒಬ್ಬ ಬರ್ತಾನೆ ಕೂಲಿಗಳ ಕಡೆಯಿಂದ. ಜೋರು ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನು ಸ್ವಾಮಿ, ಏನಪ್ಪ, ನಾವು ಬೆಳಗಿಂದ ರಾತ್ರಿ ತನಕ ಎಷ್ಟೊಂದು ಕೆಲಸ ಮಾಡ್ತೇವೆ, ನಮಗೊಂದು ದಿವಸಕ್ಕೆ 5 ರೂಪಾಯಿ ಕೂಲಿ, ನೀವು ಏನೂ ಮಾಡಲ್ಲ, 15 ದಿವಸಕ್ಕೊಮ್ಮೆ ಬಂದು ಓಡಾಡಿಕೊಂಡು ಕೂತ್ಕೊಂಡು ಸೈನ್ ಹಾಕ್ಬಿಟ್ಟು ಹೋಗ್ತೀರಿ, ನಿಮಗೆ 5,000 ರೂಪಾಯಿ ಸಂಬಳ, ಇದು ಸರಿಯಾಯಿತು ಅಂತ. ಇವರು ಏನು ಮಾತಾಡಲಿಲ್ಲವಂತೆ ವಿಶ್ವೇಶ್ವರಯ್ಯನವರು. ನೋಡೋಣ, ಒಂದು ಕೆಲಸ ಮಾಡು, ಒಂದು ಕೋಳಿ ಮೊಟ್ಟೆ ತಗೊಂಬಾ. ಅಯ್ಯೋ, ನೀವು ಬ್ರಾಹ್ಮರು, ಕೋಳಿ ಮೊಟ್ಟೆ ತಿಂತೀರಾ ನೀವು? ಅದೆಲ್ಲ ನಿನಗೆ ಯಾಕೆ, ನೀವು ಮುಂಚೆ ತಗೊಂಬಾ, ಆಮೇಲೆ ನೋಡೋಣ. ಸರಿತಂತ ಹೇಳಿದ್ರು. ನೋಡು, ಈ ಮೇಜಿನ ಮೇಲೆ ಕೋಳಿ ಮೊಟ್ಟೆನ ನೆಟ್ಟಿಗೆ ನಿಲ್ಲಿಸು. ಏನು ಮಾಡಿದ್ರು ನಿಲ್ಲಿಲ್ಲ. ಅದು ಹೇಗೆ ನಿಲ್ಲುತ್ತದೋ? ಬರೀ ಮೇಜಿನ ಮೇಲೆ ಕೋಳಿ ಮೊಟ್ಟೆ ನಿಲ್ಲಿಸ್ಬೇಕು ಅಂತಂದರೆ ಸಾಧ್ಯವೇ ಇಲ್ಲ. ಅದು ಕೊನೆಗೆ ಅವನು ಹೇಳ್ದ, ಸಾಧ್ಯವೇ ಇಲ್ಲ, ಆಗೋದೇ ಇಲ್ಲ, ನೀವು ನಿಲ್ಲಿಸಿ ನೋಡೋಣ ಅಂತ. ಆಗ ಕೈಯಲ್ಲಿ ಉಂಗುರ ಇತ್ತು, ಮೆಲ್ಲಿಗೆ ತೆಗೆದು ಅಲ್ಲಿಟ್ಟರು. ಉಂಗುರದ ಮೇಲೆ ಅದನ್ನಿಟ್ಟು ನಿಂತ್ಕೊಂಡ್ಬಿಡ್ತು. ನೋಡಿದ್ರಾ, ಹೌದೇ, ನನ್ನ ಕೈಯಲ್ಲೂ ಉಂಗುರ ಇತ್ತು, ನಾನು ಹೊಳಿಲೇ ಇರೋಲ್ಲ ಅಂತಂದ ಅವನು. ಅರ್ಥ ಏನು? ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೇಕು. ದೇವರು ಬುದ್ಧಿ ಕೊಟ್ಟಿದ್ದಾನೆ, ಆದರೆ ಅದನ್ನು ಉಪಯೋಗಿಸ್ತಕ್ಕಂಥ ಒಂದು ಶಕ್ತಿ ಕೂಡ ನಮ್ಮಲ್ಲಿರಬೇಕು. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ 2 ಘಟನೆಗಳು. ಮುಂದಿನ ಕಥೆ. ನೀವೆಲ್ಲ ಚೈತನ್ಯ ಮಹಾಪ್ರಭುಗಳ ಹೆಸರು ಕೇಳಿದ್ದೀರಿ. ಶ್ರೀಕೃಷ್ಣ ಚೈತನ್ಯ, ಇಸ್ಕಾನ್ ದೇವಸ್ಥಾನ ನೋಡಿರ್ಬೋದು. ಇಸ್ಕಾನ್ ದೇವಸ್ಥಾನದಲ್ಲಿ ಮುಖ್ಯ ದೇವತೆ ಅವರೇನೆ. ಈ ಚೈತನ್ಯ ಮಹಾಪ್ರಭುಗಳು ಸಂಸ್ಕೃತ, ನ್ಯಾಯ, ತರ್ಕ ಎಲ್ಲ ಕಲಿತಾ ಇದ್ದರು ಗುರುಕುಲದಲ್ಲಿ. ಅವ್ರ ಜೊತೆಗೊಬ್ಬ ಸ್ನೇಹಿತ ಇದ್ದ, ರಘು ಅಂತ ಅವನ ಹೆಸರು. ಇಬ್ಬರು ತುಂಬ ಒಳ್ಳೆಯ ಸ್ನೇಹಿತರು. ಸಂಸ್ಕೃತದಲ್ಲಿ ಹೇಳ್ತಾರೆ ಗಳಸ್ಯ ಕಂಠಸ್ಯ ಅಂತ. ತುಂಬ ಸ್ನೇಹಿತರಾದ ಒಪ್ಕೋತಾರೆ ಬಾಳಣ್ಣ ಅಂತಂದ್ಬಿಟ್ಟು. ಹಾಗೆ ಒಂದಿನ ಏನಾಗಿದೆ, ಚೈತನ್ಯರು ಮತ್ತು ರಘು ಇಬ್ಬರು ಒಂದು ಸಣ್ಣ ದೋಣಿನಲ್ಲಿ ಕೂತಿದ್ದಾರೆ. ಈ ಕಡೆಯಿಂದ ಆ ಕಡೆ ಹೋಗಬೇಕು ನದಿನಲ್ಲಿ. ಹಾಗೆ ದೋಣಿನಲ್ಲಿ ಕೂತಿರುವಾಗ ಚೈತನ್ಯ ಮಹಾಪ್ರಭುಗಳು ತಾವು ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ಓದಿ ಹೇಳ್ತಾ ಇದ್ದಾರೆ. ನೋಡು ರಘು, ನ್ಯಾಯಶಾಸ್ತ್ರದ ಮೇಲೆ, ತರ್ಕಶಾಸ್ತ್ರದ ಮೇಲೆ ನಾನು ಒಂದು ಪುಸ್ತಕ ಬರೆದಿದ್ದೀನಿ, ನಿನಗೂ ಕೂಡ ಓದಿ ಅದನ್ನು ಹೇಳ್ತೀನಿ. ಓದೋಕ್ಕೆ ಶುರು ಮಾಡಿದ್ರು. ಒಂದು 5 ನಿಮಿಷ ಕೂಡ ಆಗಿಲ್ಲ, ರಘು ಕಣ್ಣಲ್ಲಿ ನೀರು ಸುರಿಸ್ಲಿಕ್ಕೆ ಶುರು ಮಾಡಿದ. ಚೈತನ್ಯರು ನೋಡಿದ್ರು, ಏನು ರಘು, ಹುಷಾರಿಲ್ವಾ? ತಲೆನೋವಾ, ಹೊಟ್ಟೆ ನೋವಾ, ಅಥವಾ ನಾನು ಬರೆದಿರೋದು ಚೆನ್ನಾಗಿಲ್ವಾ?
ಹಾಗಲ್ಲ. ನಿಜ ಹೇಳಬೇಕಾದ್ರೆ ನಾನು ಇದೇ ವಿಷಯದ ಮೇಲೆ ಒಂದು ಪುಸ್ತಕ ಬರೆದಿದ್ದೀನಿ. ಆದರೆ ನಿನ್ನ ಪುಸ್ತಕದ ಮುಂದೆ ನಂದು ಏನೇನೂ ಇಲ್ಲ. ನಿನ್ನ ಪುಸ್ತಕಕ್ಕೆ 100ಕ್ಕೆ 100 ನಂಬರ್ ಆದರೆ ನನ್ನ ಪುಸ್ತಕಕ್ಕೆ 100ಕ್ಕೆ 5 ನಂಬರು. ಅದಕ್ಕೋಸ್ಕರ ನನಗೆ ತುಂಬ ದುಃಖ ಆಗಿದೆ. ನಿನ್ನ ಪುಸ್ತಕ ನಾಳೆ ಪ್ರಚಾರಕ್ಕೆ ಬಂದರೆ ನನ್ನ ಪುಸ್ತಕ ಯಾರು ಓದೋದೇ ಇಲ್ಲ. ಓ ಹಾಗೋ ಅಂಥೇಳಿ ಚೈತನ್ಯ ಮಹಾಪ್ರಭುಗಳು ತಾವು ಬರೆದಿದ್ದ ಪುಸ್ತಕ ನದಿಗೆ ಬಿಸಾಡ್ಬಿಟ್ರಂತೆ. ತಕ್ಷಣ ನೋಡು, ನನ್ನ ಪುಸ್ತಕ ಹೋಯಿತು, ನನಗೆ ಬೇಕಾಗಿಲ್ಲ ಅದು. ಇನ್ಮೇಲೆ ನಿನ್ನ ಪುಸ್ತಕವೇ ಈ ಸಾಹಿತ್ಯ ಪ್ರಪಂಚದಲ್ಲಿ ಶಾಶ್ವತವಾಗಿ ನಿಲ್ಲುತ್ತೆ. ಅಂದರೆ ಸ್ವಾರ್ಥ ತ್ಯಾಗ ಎಷ್ಟು ಜನ ಮಾಡಬಲ್ಲ. ಅದನ್ನ ಸ್ನೇಹಿತನ ಪ್ರೀತಿ ವಿಶ್ವಾಸಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧವಾಗಿದ್ದರು. ಮತ್ತೊಂದು ಕಥೆ ಬುದ್ಧದೇವನಿಗೆ ಸಂಬಂಧಪಟ್ಟಿದ್ದು. ಬುದ್ಧದೇವ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ದಾನೆ. ಯಾವುದೋ ಒಂದು ಊರಿನ ಹೊರಗಡೆ ಒಂದು ದೊಡ್ಡ ತೋಟ ಇದೆ. ಆ ತೋಟದಲ್ಲಿ ಕ್ಯಾಂಪ್ ಮಾಡಿದ್ದಾನೆ ಬುದ್ಧ ಮತ್ತು ಅವನ ಶಿಷ್ಯರೆಲ್ಲ. ಇನ್ನೇನು ಪ್ರಾರ್ಥನೆ ಕೂತ್ಕೋಬೇಕು ಬೆಳಗ್ಗೆ ಅನ್ನೋ ಸಮಯಕ್ಕೆ ಸರಿಯಾಗಿ ಇಬ್ಬರು ಓಡಿ ಬರ್ತಾರೆ. ಮೇಳುಸರು ಓಹೋ ಅಂತ. ಏನಾಯಿತು? ಏನಿಲ್ಲ, ಇಬ್ಬರು ರಾಜರು, ಪಕ್ಕದ ರಾಜ್ಯದ ರಾಜರು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ. ಯುದ್ಧ ಆಗೋ ಸಂಭವ ತುಂಬ ಉಂಟು. ನೀವು ತಕ್ಷಣ ಬಂದು ಯುದ್ಧ ನಿಲ್ಲಿಸಬೇಕು. ಓ ಹಾಗಾ ಅಂದ್ಕೊಂಡು ಬುದ್ಧದೇವರು ಹೋಗ್ತಾರೆ. ಸರಿ, ಬುದ್ಧ ಬಂದ ಕೂಡಲೇ ಎಲ್ಲರೂ ಕೂಡ ತುಂಬ ಗೌರವದಿಂದ ನಿಂತ್ಕೋತಾರೆ. ಬುದ್ಧ ಕೇಳ್ತಾನೆ, ನೀವಿಬ್ಬರು ಕೂಡ ಯುದ್ಧ ಮಾಡೋಕ್ಕೆ ಸಿದ್ಧವಾಗಿದ್ದೀರಲ್ಲ, ಯಾಕೆ? ಆಗ ಅವ್ರು ಹೇಳ್ತಾರೆ, ನೋಡಿ, ಈ ನದಿ ತೀರದಲ್ಲಾಗಿದ್ದ ಘಟನೆ. ಈ ನದಿ ನಮ್ಮ ರಾಜ್ಯದ ಕಡೆಯಿಂದ ಅವರ ರಾಜ್ಯದ ಕಡೆಗೆ ಹೋಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಮಳೆ ಇಲ್ಲ. ಆದ್ದರಿಂದ ಈ ನದಿಯಲ್ಲಿ ನೀರು ತುಂಬ ಕಡಿಮೆ ಆಗಿಬಿಟ್ಟಿದೆ. ನಾವು ಹೇಳೋದೇನಂತಂದರೆ, ಈ ನದಿ ನಮ್ಮ ರಾಜ್ಯಕ್ಕೆ ಸೇರಿದ್ದಾದ್ದರಿಂದ ಇದರ ನೀರನ್ನು ನಾವು ಉಪಯೋಗಿಸ್ಕೋತೀವಿ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಪರ್ವತ, ನದಿ, ನೆಲ ಇವೆಲ್ಲ ಭಗವಂತ ಕೊಟ್ಟಿರೋ ಐಶ್ವರ್ಯ, ಎಲ್ಲರಿಗೂ ಸೇರಿದ್ದು. ನಿಮಗೆ ಹೇಗೆ ಸೇರಿದ್ದು ನಮಗೂ ಹಾಗೆ ಸೇರಿದ್ದು ಅಂತ. ಅದಕ್ಕೆ ನಾವು ಒಪ್ತಾ ಇಲ್ಲ. ಅದಕ್ಕೋಸ್ಕರ ಯುದ್ಧ ಮಾಡಿ ಇತ್ಯರ್ಥ ಮಾಡೋಣ. ಓ ಹಾಗೋ ಸಮಾಚಾರ. ನಾನು ಒಂದು ವೇಳೆ ಈ ಸಮಸ್ಯೆಗೆ ಒಂದು ಪರಿಹಾರ ಸೂಚಿಸಿದರೆ ನೀವು ಅದನ್ನು ಇಬ್ಬರು ಕೂಡ ಒಪ್ಕೋತೀರಾ? ಇಬ್ಬರು ಕೈ ಮುಕ್ಕೊಂಡು ಹೇಳ್ತಾರೆ, ಬುದ್ಧದೇವರು ಸಮಸ್ಯೆಗೆ ಪರಿಹಾರ ಕೊಟ್ಟರೆ ನಾವು ಖಂಡಿತ ಒಪ್ಕೋತೇವೆ. ಆಗ ಬುದ್ಧದೇವರು ಹೇಳ್ತಾರೆ, ಒಂದು ಕೆಲಸ ಮಾಡಿ, ನದಿ ಈ ಕಡೆಯಿಂದ ಹರಿತಾ ಇದ್ದಾನೆ, ನೀವು ಈ ರಾಜ್ಯದವರು ಇದಕ್ಕೊಂದು ದೊಡ್ಡ ಅಣೆಕಟ್ಟು ಕಟ್ಟಿಬಿಡಿ. ಅಣೆಕಟ್ಟು ಕಟ್ಟಿದ್ರೆ ದೊಡ್ಡ ಸರೋವರ ಆಗಿ ಸಾಕಷ್ಟು ನೀರು ಶೇಖರವಾಗುತ್ತೆ. ನೀವೇನು ಮಾಡಬೇಕು, ನೀವು ಸಾಮಾನ್ಯವಾಗಿ ಎಷ್ಟು ಬೆಳೆ ಬೆಳಿತೀರೋ ಅದರ 2ರಷ್ಟು ಬೆಳೆ ಬೆಳೀರಿ. ನೀವು ನೀರಿದೆಯಲ್ಲ, ಬೆಳಿಬಹುದು. ಆ ಬೆಳೆಯಲ್ಲಿ ಅರ್ಧ ನೀವಿಟ್ಕೊಳ್ಳಿ, ಉಳಿದ ಅರ್ಧನ ಇವರಿಗೆ ಮಾರಿಬಿಡಿ. ಹೌದಲ್ಲ, ಎಷ್ಟು ಅದ್ಭುತವಾದಂತಹ ಪರಿಹಾರ ಇದು. ಇಬ್ಬರಿಗೂ ಸಮ್ಮತ ಆಯಿತು, ಸಂತೋಷವಾಗಿ ಇಬ್ಬರು ಒಪ್ಕೊಂಡ್ರು. ಈಗ ನೋಡಿ, ಕರ್ನಾಟಕ ತಮಿಳುನಾಡು ಕಾವೇರಿ ವಿವಾದ ಗುದ್ದಾಡಿದ್ದೆ. ನಾವು ಏನು ಮಾಡ್ಬೋದು ಅಂತಂದರೆ, ನೆಕ್ಸ್ಟ್ ಟೈಮ್ ಆ ರೀತಿ ಗುದ್ದಾಡೋ ಸಮಯ ಬಂದಾಗ ಬುದ್ಧದೇವ್ರನ್ನ ಕರ್ಕೊಂಬಂದ್ಬೇಡ, ನೀವೇ ಸಾಲ್ವ್ ಮಾಡಿ ಇದನ್ನು ಅಂತ. ಅಂದರೆ ಇಫ್ ದೇರ್ ಈಸ್ ಗುಡ್ ವಿಲ್, ಇಫ್ ದೇರ್ ಇಸ್ ದಿ ವಿಲ್ ಟು ಸಾಲ್ವ್ ದ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್. ಒಟ್ಟಿನಲ್ಲಿ ಮನಸ್ಸು ಗಟ್ಟಿಯಾಗಿರಬೇಕು ಮತ್ತು ಎಲ್ಲರಿಗೂ ಹಿತವಾಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇನ್ನು ಮುಂದಿನ ಕಥೆ, ನೀವೆಲ್ಲ ಗುರು ಗೋವಿಂದ್ ಸಿಂಗ್ ಕಥೆ ಕೇಳಿದ್ದೀರಿ, ಅವರ ಜೀವನ ಚರಿತ್ರೆ. ಸಿಖ್ ಗುರುಗಳು 10 ಜನ, ಅವರು ಕೊನೆಯವರು ಗುರು ಗೋವಿಂದ್ ಸಿಂಗ್ ಅವರು. ಸ್ವಾಮಿ ವಿವೇಕಾನಂದರು ಪಂಜಾಬ್ ಹೋದಾಗ ಒಂದು ಉಪನ್ಯಾಸದಲ್ಲಿ
ತುಂಬ ಗೌರವದಿಂದ ಅವ್ರನ್ನ ಹೊಗಳ್ತಾರೆ. ಸೊಗಸಾಗಿರ್ತಕ್ಕಂಥ ಉಪನ್ಯಾಸ ಅದು. ಗುರು ಗೋವಿಂದ್ ಸಿಂಗು ಮೊಘಲರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ, ಔರಂಗಜೇಬನ ಸೈನ್ಯ ಜೊತೆಗೆ. ಒಂದು ಸಲ ಭಯಂಕರವಾದ ಯುದ್ಧ ಆಗಿದೆ. ಯುದ್ಧ ಮುಗಿದ ಮೇಲೆ ಮನೆಗೆ ಬಂದಿದ್ದಾರೆ. ಅವ್ರ ಜೊತೆಗೆ 4 ಜನ ಪುತ್ರರು ಕೂಡ ಹೋಗಿದ್ರು ಯುದ್ಧ ಮಾಡಲಿಕ್ಕೆ. ಗುರು ಗೋವಿಂದ್ ಸಿಂಗ್ ಮಾತ್ರ ಬಂದಿದ್ದಾರೆ, ಈ 4 ಜನ ಹುಡುಗರು ಬಂದಿಲ್ಲ. ಸರಿ, ಆಗ ಅವರ ಪತ್ನಿ ಕೇಳ್ತಾಳೆ, ನನ್ನ ಮಕ್ಕಳು ಎಲ್ಲಿ? ಗುರು ಗೋವಿಂದ್ ಸಿಂಗ್ ಉತ್ತರ ಕೊಡಲ್ಲ. 2ನೇ ಸಲ, 3ನೇ ಸಲ ಉತ್ತರ ಇಲ್ಲ. ಆಗ ಎಂತ ಗೂಢಚಾರತನ ಕೆಲಸ ಮಾಡೋದು. ಒಂದು ದಿವಸ ಈ ರಾಜ ಬೆಳಗ್ಗೆ ಹೋಗ್ತಾ ಇದ್ದಾನೆ, ಸುಮಾರು 8 ಗಂಟೆ, ವೇಷ ಮರೆಸ್ಕೊಂಡಿದ್ದಾನೆ. ಒಂದು ದೊಡ್ಡ ಫೀಲ್ಡ್ ಜಾಗ, ಅಲ್ಲಿ ಆ ಕಡೆ ಬೇಕಾದಷ್ಟು ತೆಂಗಿನ ಮರಗಳು ಬೆಳೆದ್ಬಿಟ್ಟಿವೆ. ಈ ಕಡೆ ಖಾಲಿ ಜಾಗದಲ್ಲಿ ಒಬ್ಬ ಹಣ್ಣು ಮುದುಕ 80 ವರ್ಷ ಆಗಿದೆ, ಕಷ್ಟಪಟ್ಟು ತೆಂಗಿನ ಸಸಿನ ನೆಡ್ತಾ ಇದ್ದಾನೆ. ಸರಿ, ಮಹಾರಾಜ ಹೋಗಿ ಕೇಳ್ತಾನೆ, ಏನಣ್ಣ ಏನು ಮಾಡ್ತಾ ಇದ್ದೀ? ತೆಂಗಿನ ಸಸಿನ ನೆಡ್ತಾ ಇದ್ದೀನಿ. ಈ ತೆಂಗಿನ ಸಸಿ ಮರ ಆಗಿ ಫಲ ಕೊಡಬೇಕಾದ್ರೆ ಎಷ್ಟು ವರ್ಷ ಬೇಕು? 8-10 ವರ್ಷ ಬೇಕು. ನೀನು 8-10 ವರ್ಷ ಬದುಕಿರ್ತೀಯಾ? ಅಯ್ಯೋ, ಎಲ್ಲುಂಟು, ನಾನು ಯಾವತ್ತು ಹೋಗ್ತೀನೋ ನನಗೆ ಗೊತ್ತಿಲ್ಲ. ಅದು ಸರಿ, ಈಗ ನೀನು ಬದುಕಿರೋ ಸಮಯದಲ್ಲಿ ಫಲ ಕೊಡದೇ ಇದ್ಮೇಲೆ ನೀನು ಯಾಕೆ ಅದನ್ನು ನೆಡಬೇಕು? ಅವನಿಗೆ ಕೋಪ ಬಂದ್ಬಿಡ್ತಂತೆ ಮುದುಕನಿಗೆ. ಏನು ಹೇಳ್ತಾ ಇದ್ದೀರಿ ನೀವು? ಅಲ್ಲಿ ನೋಡಿ ಆ ಮರಗಳನ್ನು, ಈ ತೆಂಗಿನ ಮರಗಳು ಯಾವುದು ನಾನು ಹಾಕಿದ್ದಲ್ಲ, ನಮ್ಮ ಅಪ್ಪ ತಾತ ಹಾಕಿದ್ದು, ಅವ್ರು ನಮಗೋಸ್ಕರ ಹಾಕಿದ ಮರ. ಇವತ್ತು ನಾವು ಅದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ಬೇಕಾದ್ರೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಕರ್ತವ್ಯವನ್ನು ಅರಿತುಕೊಂಡು ಮಾಡಬೇಕು. ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ನಮ್ಮ ಕಡೆಯಿಂದ. ದೇಶ ಸಮಾಜ ನಮ್ಮ ನೋಡ್ಕೋತಾ ಇದೆ, ನಾವು ದೇಶಕ್ಕಾಗಿ ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಆ ಭಾವನೆ ಎಲ್ಲರಲ್ಲೂ ಇರಬೇಕು. ನೀವೆಲ್ಲ ಕೇಳಿರ್ಬೋದು, ಕೆನಡಿ ಪ್ರೆಸಿಡೆಂಟ್ ಆದಾಗ ಒಂದು ಮಾತು ಹೇಳ್ತಾನೆ, ಡೋಂಟ್ ಆಸ್ಕ್ ವಾಟ್ ಅಮೆರಿಕಾ ಕ್ಯಾನ್ ಡೂ ಫಾರ್ ಮೀ, ಬಟ್ ಆಸ್ಕ್ ವಾಟ್ ಐ ಕ್ಯಾನ್ ಡೂ ಫಾರ್ ಅಮೆರಿಕಾ. ಹಾಗೆ ವಾಟ್ ಕ್ಯಾನ್ ಐ ಡೂ ಫಾರ್ ಇಂಡಿಯಾ, ನಾಟ್ ಇಂಡಿಯಾ ಫಾರ್ ಮೀ. ಜ್ಞಾಪ ಇಟ್ಕೋಬೇಕು. ಇವತ್ತೇನಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ಬೇಕು ಬೇಕು ಬೇಕು. ಅವ್ರು ಬೇಕು ಅನ್ನೋದಕ್ಕೆ ಮಿತಿನೇ ಇಲ್ಲ. ನಾನು ಕೆಲವು ಸಲ ತಮಾಷೆಗೆ ಹೇಳೋದುಂಟು, ಯಾರು ಬೇಕು 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 ಅಂತಾರೋ ಅವರು ಬೇಕು ಅಂತ. ಅತ್ಯಾಶೆ ಅಂದಮೇಲೆ ನಾವು ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡಬೇಕು. ಇನ್ನೊಂದು ಕಥೆ ಬುದ್ಧನ ಜಾತಕ ಕಥೆಗಳಲ್ಲಿ ಬರುತ್ತದು. ಒಬ್ಬ ರಾಜ ಇರ್ತಾನೆ. ಆ ರಾಜನ ಕ್ಯಾಪಿಟಲ್ ಸಿಟಿ, ಅದರ ಆಚೆ ಕಡೆ ದೊಡ್ಡ ತೋಟ ಇರುತ್ತೆ. ಆ ತೋಟವನ್ನು ಒಬ್ಬ ಮಾಲಿ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಪ್ರತಿ ವರ್ಷ ಅರಮನೆಯಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಯುತ್ತೆ. ವರ್ಷಕ್ಕೊಂದ್ಸಲ ಭಾರಿ ವಾರ್ಷಿಕೋತ್ಸವ ನಡೆಯುತ್ತೆ, ನಮ್ಮ ಇಂಡಿಪೆಂಡೆನ್ಸ್ ಡೇ ಎಲ್ಲ ಇದ್ದ ಹಾಗೆ. ಇವನು ಪಾಪ ಒಂದು ದಿನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ಸರಿ, ಒಂದು ದಿವಸ ಇವನು ಸ್ನೇಹಿತ ಊರಿಂದ ಬಂದ, ರಾಜಧಾನಿಯಿಂದ ಬಂದ. ಹೇಳ್ದ, ನೋಡೋಣ, ನೀನು ಒಂದು ದಿವಸನೂ ನೋಡಿಲ್ಲ, ಮಹಾರಾಜರು ಎಷ್ಟು ಅದ್ಭುತವಾಗಿ ಮಾಡ್ತಾರೆ, ಈ ಸಲ ನೀನು ಬರಲೇಬೇಕು ಅಂತ. ಸರಿಯಪ್ಪ, ಈ ತೋಟ ಯಾರು ನೋಡ್ಕೋತಾರೆ? ನಾನು 4-6 ದಿವಸ ಹೋದರೆ ಈ ತೋಟಕ್ಕೆ ನೀರು ಕೊಡೋರು ಯಾರು? ಆಗ ಆ ತೋಟದಲ್ಲಿ ಬೇಕಾದಷ್ಟು ಕಪಿಗಳಿತ್ತಂತೆ. ಆ ಕಪಿಗಳಿಗೊಬ್ಬ ಲೀಡರ್ ಇದ್ದಂತೆ. ಆ ಲೀಡರ್ ಕಪಿ ಬಂತಂತೆ. ಜಾತಕ ಕಥೆಗಳಲ್ಲಿ ಪ್ರಾಣಿಗಳು ಕೂಡ ಮಾತಾಡುತ್ತವೆ ಅಂತ ಇಟ್ಕೊಡಿ. ಆ ಕಪಿ ಹೇಳ್ತಂತೆ, ಓ ನೀವೇನು ಯೋಚನೆ ಮಾಡಬೇಡಿ, ನಮಗೆ ಒಪ್ಪಿಸ್ಬಿಡಿ, ನಾವು ನೋಡ್ಕೋತೀವಿ ಅಂತ. ಸರಿಯಪ್ಪ, ಎಲ್ಲ ಗಿಡಗಳಿಗೂ ಕೂಡ ಸರಿಯಾಗಿ ನೀರನ್ನು ಕೊಡಬೇಕು, ಜವಾಬ್ದಾರಿ ಕೊಟ್ಬಿಟ್ಟು ಹೊರಟೋದ. ಒಂದು ವಾರ ಆದಮೇಲೆ ಬಂದು ನೋಡ್ತಾನೆ, ಎಲ್ಲ ಗಿಡನೂ ಸತ್ತೋಗಿದೆ, ಎಳೆ ಗಿಡಗಳು. ಅವನಿಗೆ ಭಾಳ ಕೋಪ ಬಂತು, ದುಃಖ ಆಯಿತು. ಆ ಲೀಡರನ್ನು ಕರೆದು ಹೇಳ್ತಾನೆ, ಯಾಕಾಯ್ತು ಹೀಗೆ? ಆಗ ಕೋತಿ ಹೇಳ್ತು, ನೋಡಿ,
ನೀರು ಬಹಳ ಬೆಲೆ ಬಾಳ್ತಕ್ಕಂಥ ವಸ್ತು. ನೀರನ್ನು ವೇಸ್ಟ್ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದೆ ಎಲ್ಲ ಕಪಿಗಳಿಗೂ ಕೂಡ ಪ್ರತಿಯೊಂದು ಗಿಡನೂ ಮುಂಚೆ ಕೀಳಬೇಕು, ಮೇಲಕ್ಕೆ ಕಿತ್ತು ಅದರ ರೂಟ್ಸ್ ಹೇಗಿದೆ ಅಂತ ನೋಡಬೇಕು. ಚಿಕ್ಕ ಚಿಕ್ಕ ರೂಟ್ಸ್ ಇದ್ದರೆ ಕೊಂಚ ನೀರು ಕೊಡೋದು, ದೊಡ್ಡ ದೊಡ್ಡ ರೂಟ್ಸ್ ಇದ್ದರೆ ಜಾಸ್ತಿ ನೀರು ಕೊಡೋದು. ನಾನು ಹಾಗೆ ಹೇಳಿದ್ರಿಂದ ನಮ್ಮ ಕಪಿ ಸೈನ್ಯ ಎಲ್ಲ ಗಿಡಗಳನ್ನು ಕಿತ್ತು 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 ನೋಡಿ ನೀರು ಹಾಕಿ ಮತ್ತೆ ವಾಪಸ್ ಇಟ್ಟರು ಅಂತ. ಇನ್ನೇನಾಗುತ್ತೆ? ಇದರ ಅರ್ಥ ಏನು ಅಂತಂದರೆ, ನಾವು ಯಾರಿಗಾದರೂ ಒಂದು ಕೆಲಸವನ್ನು, ಜವಾಬ್ದಾರಿಯನ್ನು ಕೊಡಬೇಕಾದ್ರೆ ಸರಿಯಾದವ್ರು ನೋಡಿ ಕೊಡಬೇಕು. ತಲೆ ಕೆಟ್ಟವ್ರನ್ನ, ಬುದ್ಧಿ ಸರಿ ಇಲ್ಲದೆ ಇರತಕ್ಕಂಥ ಜನರ, ಇನ್ಎಫಿಷಿಯೆಂಟ್ ಪೀಪಲ್, ಅಂಥವರಿಗೆ ನಾವು ಕೆಲಸ ಒಪ್ಪಿಸಿದ್ರೆ ಕೆಲಸ ಹಾಳಾಗತ್ತೆ. ಒಟ್ಟಿನಲ್ಲಿ ಈ ಒಂದು ಗಂಟೆ ಕಾಲದಲ್ಲಿ ಎಷ್ಟೊಂದು ಕಥೆಗಳನ್ನು ಹೇಳಿದ್ದೀನಿ, ಕೇಳಿ, ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಥೆಯಿಂದಲೂ ಕೂಡ ನಾವು ಕಲಿಬೇಕಾದಂಥ ಒಂದು ವಿಷಯ ಇದೆ. ಮಹಾಜನೋ ಏನ ಗತಸ್ಸ ಪಂಥಾಹ, ದೊಡ್ಡವರು ನಡ್ಕೊಂಡು ಹೋದ ದಾರಿನೇ ನಮ್ಮ ದಾರಿ. ನಾವು ಈ ರೀತಿ ದೊಡ್ಡ ದೊಡ್ಡ ಮನುಷ್ಯರು ಹೇಗೆ ಜೀವನ ನಡೆಸಿದ್ರು ಅನ್ನೋದನ್ನು ಕೇಳಿದ್ದೇವೆ, ಜ್ಞಾಪಕದಲ್ಲಿಟ್ಕೊಳ್ಳೋಣ, ಅದನ್ನು ನಮ್ಮ ಜೀವನದಲ್ಲಿ ಆಚರಣೆಗೆ ತರಲಿಕ್ಕೆ ಪ್ರಯತ್ನ ಪಡೋಣ. ನಾನಾಗಲೇ ಮೊನ್ನೆ ಹೇಳಿದ ಹಾಗೆ ಟೈಮ್ ಬ್ಯಾಂಕ್ ಜ್ಞಾಪಕ ಇಟ್ಕೊಳ್ಳಿ. ದೇರ್ ಇಸ್ ನೋ ಟೈಮ್ ಬ್ಯಾಂಕ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ಎವ್ರಿ ಮಿನಿಟ್ ಆಫ್ ಯುವರ್ ಸ್ಟೇ ಹಿಯರ್ ಶುಡ್ ಬಿ ಯೂಸ್ಡ್ ಪ್ರಾಪರ್ಲಿ ಇನ್ ಎ ಪ್ರಾಕ್ಟಿಕಲ್ ವೇ. ಜ್ಞಾಪಕ ಇಟ್ಕೊಳ್ಳಿ. ಪ್ರಿಯತಾಂ ಪುಂಡರೀಕಾಕ್ಷ ಬರುತ್ತಾ? ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲಕ್ಕೂ ಗೀತೆ ಅಂತಲೇ ಹೆಸರು. ಮಂಕಿ ಗೀತ ಅಂತಂತಾನೆ. ಮಂಕಿ ಎಂಬತಕ್ಕಂತಹ ಒಬ್ಬ ಋಷಿ ಇರ್ತಾನೆ. ಅವನು ಕಣ್ಣಾರೆ ನೋಡ್ತಾ ಇರ್ತಾನೆ ಪ್ರಪಂಚದಲ್ಲಿ ಏನಾಗುತ್ತೆ ಅಂತ. ಅದರಿಂದ ಒಂದು ಪಾಠವನ್ನು ಕಡಿತಾನೆ, ಹೇಳ್ತಾನೆ. ಹೀಗೆ ಆಧ್ಯಾತ್ಮಿಕ ಉಪದೇಶಗಳನ್ನು ಒಳಗೊಂಡಂತಹ ಅನೇಕ ಚಿಕ್ಕ ಚಿಕ್ಕ ಗೀತೆಗಳನ್ನು ಕಾಣ್ತೇವೆ. ಅದರಲ್ಲಿ ಒಂದು ಪುಟ್ಟ ಗೀತೆ ಈಗ ಬರುತ್ತೆ. ಪೃಥ್ವಿ ಗೀತ ಅಂತ ಇದರ ಹೆಸರು. ಪೃಥ್ವಿ ಗೀತ ಅನ್ನೋ ಹೆಸರು ಯಾತಕ್ಕೆ ಬಂತು ಅಂತಂದರೆ, ಪೃಥ್ವಿ ಅಥವಾ ಭೂಮಾತೆ ಈ ರಾಜರುಗಳನ್ನು, ಚಕ್ರವರ್ತಿಗಳನ್ನು ನೋಡಿ ನಗುತ್ತಾಳಂತೆ. ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ, ಇವರು ನನ್ನನ್ನು ಆಳ್ತಾ ಇದ್ದೀವಿ ಅಂತ ಅಹಂಕಾರದಿಂದ ಜೀವನ ನಡೆಸ್ತಾರೆ, ಕೊನೆಗೆ ಮಣ್ಣು ಪಾಲಾಗ್ತಾರೆ. ಅದನ್ನು ಭೂಮಿ ಭೂತಾಯಿ ಬಹಳ ಸ್ವಾರಸ್ಯಕರವಾಗಿ ವಿವರಿಸ್ತಾಳೆ. ಶ್ರೀ ಶುಕ ಉವಾಚ ದೃಷ್ಟ್ವಾ ಆತ್ಮನಿ ಜಯೇ ವ್ಯಗ್ರಾನ್ ನೃಪಾನ್ ಹಸತಿ ಭೂಃ ಇಯಂ ಅಹೋ ಮಾ ವಿಜಿಗೀಷಂತಿ ಮೃತ್ಯೋಃ ಕ್ರೀಡನಕಾಃ ನೃಪಾಃ. ನೃಪರು, ನೃ ಅಂದರೆ ಮನುಷ್ಯರು, ಪ ಅಂದರೆ ಅವರನ್ನು ಕಾಪಾಡ್ತಕ್ಕಂಥವರು. ಮನುಷ್ಯರ ಮೇಲೆ ಆಡಳಿತವನ್ನು ನಡೆಸ್ತಾ ಅವರನ್ನು ಧರ್ಮಕ್ಕೆ ತಕ್ಕಂತೆ ರಕ್ಷಣೆ ಮಾಡ್ತಕ್ಕಂಥವರು ರಾಜರು. ಅವರಿಗೆ ನೃಪ ಅಂತ ಹೆಸರು. ಅದು ನಿಜವಾದ ಕರ್ತವ್ಯ ಅಂತ ಇಟ್ಕೊಳ್ಳಿ. ಧರ್ಮಕ್ಕೆ ತಕ್ಕಂತೆ ಆಳಿ ತಮ್ಮ ಆಳ್ವಿಕೆಯಲ್ಲಿರ್ತಕ್ಕಂತಹ ಜನರನ್ನು ಎಲ್ಲ ರೀತಿಯಲ್ಲೂ ಕೂಡ ಕಾಪಾಡ್ತಕ್ಕಂಥದ್ದು ಅವರ ಧರ್ಮ, ಕರ್ತವ್ಯ. ಈ ನೃಪರು ಏನು ಮಾಡ್ತಾರೆ? ಆತ್ಮನಿ ಜಯೇ ವ್ಯಗ್ರಾಮ್, ತಮ್ಮಲ್ಲೇ, ತಮ್ಮ ಮನಸ್ಸಿನಲ್ಲೇ ಅವರ ಚಿಂತೆ ಹೇಗಿದೆ ಅಂತಂದರೆ, ತಾವು ಭೂಮಿಯನ್ನು ಜಯಿಸಬೇಕು ಅಂತ ಒಂದು ಚಿಂತೆ, ಯೋಚನೆ, ಭಾವನೆ ಅವರ ಮನಸ್ಸಿನಲ್ಲಿದೆ. ಅದರಿಂದ ಅವರ ಮನಸ್ಸು ವ್ಯಗ್ರವಾಗಿದೆ, ಅಂದರೆ ಏಕಾಗ್ರವಾಗಿಲ್ಲ, ಚಿತ್ತ ಎಲ್ಲ ಕಡೆ ಚದರಿ ಹೋಗಿದೆ. ಅಂದರೆ ಅನೇಕ ಆಶೆಗಳು ಮನಸ್ಸಿನಲ್ಲಿ ಕುದುರ್ತಾ ಇರುವಾಗ ಏಕಾಗ್ರತೆ ಇರೋದಿಲ್ಲ.
28 ವಿಷಯಗಳನ್ನು ಕುರಿತು ನಾವು ಯೋಚನೆ ಮಾಡ್ತಾ ಇರ್ತೇವೆ. ಅಂತಹ ಮನಸ್ಸಿನ ಅವಸ್ಥೆಗೆ ವ್ಯಗ್ರತ್ವ ಅಂತ ಹೆಸರು. ಈ ನೃಪರು ರಾಜರುಗಳು ವ್ಯಗ್ರರಾಗಿದ್ದಾರೆ. ನನ್ನನ್ನು ಗೆಲ್ಲಬೇಕು ಅಂತಂದರೆ ಭೂಮಿಯನ್ನು. ಅದನ್ನು ನೋಡಿ ಹಸತಿ ಭೂಹು ಇಯಂ, ಈ ಮನೋಭಾವವನ್ನು ಕಂಡು ಭೂಮಾತೆ ನಗುತ್ತಾಳಂತೆ. ಆಕೆ ಏನು ಹೇಳ್ತಾಳೆ? ಅಹೋ ಮಾ ವಿಜಿಗೀಷಂತಿ ಮೃತ್ಯೋ ಕ್ರೀಡನಕ ನೃಪಾಹ. ಓಹೋ, ಇವರೆಲ್ಲ ನನ್ನನ್ನು ಜಯಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರಲ್ಲ ಅಂತ ತಮಾಷೆಗೆ. ಮೃತ್ಯೋ ಕ್ರೀಡನಕಾಹ ನೃಪಾಹ. ನಿಜವಾಗಿ ನೋಡಿದ್ರೆ ಇವರೆಲ್ಲ ಮೃತ್ಯು ದೇವತೆಗೆ ಆಟದ ಸಾಮಾನಿದ್ದ ಹಾಗೆ. ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಯಮಧರ್ಮರಾಯ ಬಂದರು ಅಂದರೆ ಮುಗೀತು ಇವ್ರ ಕಥೆ. ಹಾಗೆ ಮೃತ್ಯು ದೇವತೆಗೆ ಒಂದು ಆಟದ ಸಾಮಾನಿನ ಹಾಗಿರತಕ್ಕಂತಹ ಈ ರಾಜರು, ಅವರ ಜೀವನವೇ ಗಟ್ಟಿ ಇಲ್ಲ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಅಂಥವರು ತಾವು ಶಾಶ್ವತವಾಗಿರ್ತೀವಿ ಅಂತ ಭಾವಿಸ್ಕೊಂಡು ಭೂಮಿಯಾದ ನನ್ನನ್ನು ಗೆಲ್ತೀವಿ, ಅದರ ಮೇಲೆ ಆಡಳಿತ ನಡೆಸ್ತೀವಿ ಅಂತ ತಿಳ್ಕೊಂಡಿದ್ದಾರಲ್ಲ ಅಂತ ಹೇಳಿ ಭೂಮಿ ತಾಯಿ ನಗುತ್ತಾಳಂತೆ. ಇಲ್ಲಿಂದ ಪ್ರಾರಂಭ ಈ ಪೃಥ್ವಿ ಗೀತೆ. ಕಾಮಯೇಷ ನರೇಂದ್ರಾಣಾಂ ಮೋಘಃ ಸ್ಯಾತ್ ವಿದುಷಾಂ ಅಪಿ ಯೇನ ಹೇನೋಪಮೇ ಪಿಂಡೇ ಯೇ ಅತಿ ವಿಶ್ರಂಭಿತಾಃ ನೃಪಾಃ. ಈ ನರೇಂದ್ರರು ಅಥವಾ ರಾಜರು ಇದಾರಲ್ಲ, ಅವರೇನು ಸಾಮಾನ್ಯರಲ್ಲ. ವಿದುಷಾಂ, ವಿದ್ವಾಂಸರು ಅವರು. ನೋಡಿ, ಕ್ಷತ್ರಿಯ ರಾಜರು ಕೂಡ ಆಗಿನ ಕಾಲದಲ್ಲಿ, ಕ್ಷತ್ರಿಯ ರಾಜಕುಮಾರರು ಚಿಕ್ಕಂದಿನಲ್ಲಿ ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಆ ಋಷಿಗಳ ಆಶ್ರಮದಲ್ಲಿ, ಮೊದಲನೆಯ ಆಶ್ರಮ ಬ್ರಹ್ಮಚರ್ಯ ಆಶ್ರಮದಲ್ಲಿ, ಆ ಋಷಿ ಮುನಿಗಳು ಗುರುಗಳಾಗಿದ್ದಂಥವರು ಇವರಲ್ಲಿ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದೆ ಅತ್ಯಂತ ಬಡ ವಿದ್ಯಾರ್ಥಿಯಿಂದ ಹಿಡಿದು ಚಕ್ರವರ್ತಿಯ ಮಗನವರೆಗೆ ಎಲ್ಲರಿಗೂ ಕೂಡ ಒಂದೇ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದರು. ಪಕ್ಷಪಾತ ಭೇದ ಇರಲಿಲ್ಲ. ಆದ್ದರಿಂದ ಈ ರಾಜಕುಮಾರರು ಸಾಕಷ್ಟು ವಿದ್ವತ್ತನ್ನು ಸಂಪಾದಿಸ್ತಾ ಇದ್ದರು. ಶಾಸ್ತ್ರಗಳಲ್ಲಿ ವಿದ್ವತ್ತು ಮತ್ತು ಕ್ಷತ್ರ ವಿದ್ಯೆಯಲ್ಲಿ ವಿದ್ವತ್ತು ಮತ್ತು ರಾಜ್ಯಭಾರ ಮಾಡಬೇಕಾದರೆ ಅದಕ್ಕೆ ಬೇಕಾದಂತಹ ವಿದ್ವತ್ತು ಎಲ್ಲವನ್ನೂ ಸಂಪಾದಿಸ್ತಾ ಇದ್ದರು. ಅಂದರೆ ಅವರು ರಾಜರಾಗೋಷ್ಟೊತ್ತಿಗೆ ರಾಜರ ಜೊತೆಗೆ ಋಷಿತ್ವ ಕೂಡ ಇತ್ತು. ಅವರು ರಾಜರ್ಷಿಗಳು ಅಂತ ಕರೀತಾ ಇದ್ರು. ಅನೇಕ ಜನ ರಾಜರು ನಿಜವಾಗ್ಲೂ ಕೂಡ ಗುಣದಿಂದ ನಡತೆಯಿಂದ ದೊಡ್ಡವರಾಗಿದ್ದರು. ಆದ್ದರಿಂದ ಭೂಮಿ ತಾಯಿ ಹೇಳ್ತಾಳೆ, ವಿದುಷಾಂ ಅಪಿ, ಈ ನರೇಂದ್ರರು ರಾಜರುಗಳು ಇದ್ದಾರಲ್ಲ, ಅವರು ಸಾಮಾನ್ಯರಲ್ಲ, ವಿದ್ವಾಂಸರು, ಚೆನ್ನಾಗಿ ತಿಳ್ಕೊಂಡಿದ್ದಾರೆ ವಿಷಯಗಳನ್ನು. ಹಾಗಿದ್ದರೂ ಕೂಡ ಅವರ ಈ ಒಂದು ಆಸೆ ಇದೆಯಲ್ಲ, ಏಷಃ ಕಾಮಃ ಮೋಘಃ, ಅದು ವ್ಯರ್ಥ. ಅಂದರೆ ಇವರು ವಿದ್ವಾಂಸರಾಗಿರಬಹುದು, ಎಲ್ಲ ರೀತಿಯಲ್ಲೂ ಶಕ್ತಿಯನ್ನು ಸಂಪಾದಿಸ್ಕೊಂಡಿರಬಹುದು, ಆದರೆ ಅವರಲ್ಲಿ ಒಂದು ದುರಾಶೆ ಇದೆಯಲ್ಲ, ಭೂಮಿಯನ್ನು ಗೆಲ್ಲಬೇಕು, ಭೂಮಿಯ ಮೇಲೆ ಆಳ್ವಿಕೆಯನ್ನು, ಒಡೆತನವನ್ನು ಸಂಪಾದಿಸಬೇಕು. ಈ ಒಂದು ಆಸೆ ಮೋಘ, ವ್ಯರ್ಥ. ಯಾತಕ್ಕೆ ಅಂತಂದರೆ, ಏನ ಫೇನೋಪಮೇ ಪಿಂಡೇ ಯೇ ಅತಿ ವಿಶ್ರಂಭಿತಾ ನೃಪಾಃ. ನಿಜವಾಗಿ ನೋಡಿದರೆ ಈ ಶರೀರ ಇದೆಯಲ್ಲ, ಅದು ನೀರಿನ ಮೇಲೆ ಇರತಕ್ಕಂಥ ಒಂದು ಗುಳ್ಳೆಯ ಹಾಗೆ. ನೀರು ಹರಿತಾ ಇದೆ, ಇದ್ದಕ್ಕಿದ್ದಾಗ ಕೆಲವು ಗುಳ್ಳೆಗಳು ಅದರ ಮೇಲೆ ಕಾಣಿಸ್ಕೊಳ್ಳುತ್ತವೆ. ಒಂದು ಸ್ವಲ್ಪ ಹೊತ್ತಾದಮೇಲೆ 10-15 ಸೆಕೆಂಡ್ ಕೂಡ ಇರಲ್ಲ, ಒಡೆದು ಹೋಗುತ್ತವೆ. ಹಾಗೆ ಈ ಶರೀರ ಕೂಡ ಕಾಲದ ದೃಷ್ಟಿಕೋನದಿಂದ ನೋಡಿದಾಗ ಈ ಶರೀರ ಇರತಕ್ಕಂತಹ ಸಮಯ ಬಹಳ ಅಲ್ಪ. ಹಾಗಿದ್ದ ಮೇಲೆ ನೀರಿನ ಗುಳ್ಳೆಯ ತರಹ
ಅಶಾಶ್ವತವಾಗಿರ್ತಕ್ಕಂತಹ ಈ ಶರೀರದ ಮೇಲೆ ಅತ್ಯಂತ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ, ನಂಬಿಕೆ. ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಕೇಳ್ತಾನೆ ಪ್ರಶ್ನೆ, ಈ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಏನು ಅಂತ ಪ್ರಶ್ನೆ. ಅದಕ್ಕೆ ಯುಧಿಷ್ಠಿರ ಉತ್ತರ ಕೊಡ್ತಾನೆ, ಅಹನಿ ಅಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಹ ಸ್ಥಾವರಮಿಚ್ಛಂತಿ ಹಿಮಾಶ್ಚರ್ಯಂ ಮತಃ ಪರಂ ಅಂತ. ಪ್ರತಿದಿನವೂ ಕೂಡ ಜನ ಯಮಾಲಯದ ಕಡೆಗೆ ಹೋಗ್ತಾನೆ ಇದ್ದಾರೆ. ಆದರೆ ಮಿಕ್ಕೋರಿದಾರಲ್ಲ, ಸದ್ಯಕ್ಕೆ ಹೋಗದೆ ಹಿಂದೆ ಉಳಿದಿರ್ತಕ್ಕಂಥ ಜನ, ಅವ್ರು ತಿಳ್ಕೊತಾ ಇದ್ದಾರೆ ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ಇರ್ತೇವೆ ಅಂತ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನುಂಟು ಲೋಕದಲ್ಲಿ? ನಾನು ಕೆಲವು ಸಲ ತಮಾಷೆ ಹೇಳೋದು ಉಂಟು, ನೇರವಾದ ಸಂಬಂಧ ಇಲ್ಲ ಅಂತ ಇಟ್ಕೊಳ್ಳಿ. ಒಂದು ಜಾಗ ಇದೆ ಈ ಪ್ರಪಂಚದಲ್ಲಿ, ಅಲ್ಲಿ ರಿಸರ್ವೇಷನ್ ಸಿಸ್ಟಮ್ ಇಲ್ಲ, ಅಲ್ಲಿ ಕ್ಯೂ ಸಿಸ್ಟಮ್ ಇಲ್ಲ, ಅಲ್ಲಿ ಪ್ರಿವಿಲೇಜಸ್ ಇಲ್ಲ. ಯಾವುದು ಅಂದರೆ ಯಮಲೋಕ. ಯಾವುದನ್ನು ಕೇಳಲ್ಲ ಯಮಧರ್ಮರಾಯ. ಚಕ್ರವರ್ತಿ ಆಗಿರಬಹುದು, ಭಿಕ್ಷುಕ ಆಗಿರಬಹುದು, ಚಿಕ್ಕವನಾಗಿರಬಹುದು, ದೊಡ್ಡವನಾಗಿರಬಹುದು. ಅಂದಮೇಲೆ ಈ ಶರೀರ ನೀರಿನ ಗುಳ್ಳೆ ಹಾಗೆ ಅಶಾಶ್ವತ, ಅನಿತ್ಯ, ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋದನ್ನು ಇವರು ಸ್ವತಃ ವಿದ್ವಾಂಸರಾಗಿದ್ದರೂ ಕೂಡ ಅದನ್ನು ಮರೆತು ಬಿಟ್ಟು ಆ ಶರೀರದ ಮೇಲೆ ತುಂಬ ನಂಬಿಕೆ ಇಟ್ಟು ಈ ರೀತಿ ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ರಾಜ್ಯವನ್ನು ವಿಸ್ತಾರ ಮಾಡಬೇಕಾದ್ರೆ ಯುದ್ಧ ಮಾಡಿ ಬೇರೆಯವ್ರನ್ನ ಗೆಲ್ಲಬೇಕು. ಯುದ್ಧ ಮಾಡಿ ಗೆಲ್ಲಬೇಕಾದ್ರೆ ಗಟ್ಟಿಯಾದ ಶರೀರ ಇರಬೇಕು, ಆರೋಗ್ಯ ಇರಬೇಕು, ಶಕ್ತಿ ಇರಬೇಕು, ಐಶ್ವರ್ಯ ಇರಬೇಕು, ಸೈನ್ಯ ಇರಬೇಕು, ಸಂಘಟನಾ ಶಕ್ತಿ ಇರಬೇಕು. ಇದಕ್ಕೆಲ್ಲಕ್ಕೂ ಮೂಲ ಕಾರಣ ಈ ಶರೀರ, ಭೌತಿಕ ಶರೀರ. ಅದೇ ಅಶಾಶ್ವತ, ಅದನ್ನು ಮರೆತು ಬಿಡ್ತಾರೆ ಇವರು. ಕಾಮೇಶ ನರೇಂದ್ರಾಣ ಮೋಹ ಸ್ಯಾದ್ ವಿದುಷಾಂ ಅಪಿ ಏನ ಫೇನೋಪಮೇ ಪಿಂಡೇ ಏ ಅತಿ ವಿಶ್ರಂಭಿತಾ ನೃಪಾಃ. ಪೂರ್ವಂ ನಿರ್ಜಿತ್ಯ ಷಡ್ವರ್ಗಂ ಜೇಷ್ಯಾಮೋ ರಾಜಮಂತ್ರಿಣಃ ತತಃ ಸಚಿವ ಪೌರ ಆಪ್ತ ಕರೀಂದ್ರಾನ್ ಅಸ್ಯ ಕಂಟಕಾನ್. ಈ ರಾಜರುಗಳು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ಭೂಮಿ ತಾಯಿ ಹೇಳ್ತಾ ಇದ್ದಾಳೆ. ನಾನೇನು ಮಾಡ್ತೀನಿ ಗೊತ್ತೋ, ಈ ರಾಜರು ಯೋಚನೆ ಮಾಡೋದು, ಮೊದಲು ನಾನು ಅರಿಷಡ್ವರ್ಗಗಳನ್ನು ಗೆಲ್ತೇನೆ. ಯಾಕೆಂದರೆ ಅವರು ಗುರುಗೃಹ ವಾಸ ಮಾಡಿದ್ದಾರೆ, ಅಧ್ಯಾತ್ಮ ವಿದ್ಯೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕಲ್ತಿದ್ದಾರೆ. ಆದ್ದರಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ಕಲಿತಿರ್ತಕ್ಕಂಥದ್ದು ಈ 6 ಶತ್ರುಗಳನ್ನು ಗೆಲ್ತಕ್ಕಂಥದ್ದು. ಷಡ್ವರ್ಗ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದನ್ನು ನಾನು ಮುಂಚೆ ಗೆಲ್ತೇನೆ. ತಪಸ್ಸಿನ ಮೂಲಕ, ವಿದ್ಯೆಯ ಮೂಲಕ, ಉತ್ತಮ ಸಂಸ್ಕಾರದ ಮೂಲಕ ಇದನ್ನು ಗೆಲ್ತೇನೆ. ಪೂರ್ವಂ ನಿರ್ಜಿತ್ಯ ಷಡ್ವರ್ಗಂ. ಆಮೇಲೆ ಏನು ಮಾಡ್ತೇನೆ? ಜ್ಯೇಷ್ಠ್ಯಾಮೋ ರಾಜಮಂತ್ರಿಣಃ. ರಾಜನನ್ನು ಗೆಲ್ಲಬೇಕಾದ್ರೆ ಮತ್ತೊಬ್ಬ ರಾಜನನ್ನು ನೇರವಾಗಿ ಹೋಗಿ ಅವನನ್ನು ಗೆಲ್ಲಬೇಕಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಒಂದೊಂದೇ ಮೆಟ್ಲಾಗಿ. ಅವನಲ್ಲಿ ಮಂತ್ರಿಗಳಿರ್ತಾರೆ, ಸಚಿವರಿರ್ತಾರೆ. ಮಂತ್ರಿ ಮತ್ತು ಸಚಿವ ನಾವು ಒಂದೇ ಅರ್ಥದಲ್ಲಿ ಆ ಪದವನ್ನು ಪ್ರಯೋಗಿಸಿದರೂ ಕೂಡ ಈ ರಾಜ್ಯಶಾಸ್ತ್ರದಲ್ಲಿ, ಕೌಟಿಲ್ಯನ ರಾಜ್ಯಶಾಸ್ತ್ರದ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಇದೆ. ಮಂತ್ರಿಗಳು ಕೆಳಗಡೆಯವರು, ಸಚಿವರು ಮೇಲ್ಗಡೆಯವರು. ಸಚಿವರು ಮಹಾಬುದ್ಧಿವಂತರು, ಪಾಲಿಸೀಸ್ ಡಿಸೈಡ್ ಮಾಡ್ತಾರೆ ಅವರು. ಈ ಮಂತ್ರಿಗಳು ಏನು ಮಾಡ್ತಾರೆ? ದೇ ಎಕ್ಸಿಕ್ಯೂಟ್ ದಿ ಪಾಲಿಸೀಸ್. ಮಾಡಿದ್ದನ್ನು ಇವರು ಕಾರ್ಯಗತ ಮಾಡ್ತಾರೆ. ಆದ್ದರಿಂದ ನಾವೇನು ಮಾಡ್ತೀವಿ, ಮುಂಚೆ ಈ ಕೆಳಗಡೆಯ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳನ್ನ ಗೆಲ್ತೇವೆ, ಅವರನ್ನು ಗೆದ್ದ ಮೇಲೆ ಸಚಿವರನ್ನು ಗೆಲ್ತೇವೆ, ಅವರನ್ನು ಗೆದ್ದ ಮೇಲೆ ಊರಿನ ಜನಗಳಿದಾರಲ್ಲ ಅವ್ರನ್ನೆಲ್ಲ ಆಪ್ತರನ್ನಾಗಿ ಮಾಡ್ಕೋತೇವೆ. ಶತ್ರು ರಾಜನ ಊರಿನ ಪ್ರಜೆಗಳನ್ನು ನಮ್ಮವ್ರನ್ನಾಗಿ ಮಾಡ್ಕೋತೇವೆ.
ಲಂಚ ಕೊಟ್ಟು ಅಂತ ಇಟ್ಕೊಳ್ಳಿ, ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ. ಪೌರ ಆಪ್ತ ಕರೀಂದ್ರಾನ್ ಅಸ್ಯ ಕಂಟಕಾನ್. ನಾನು ರಾಜ್ಯಗಳನ್ನು ಗೆದ್ದು ಚಕ್ರವರ್ತಿ ಆಗಬೇಕಾದ್ರೆ ನನ್ನ ದಾರಿಯಲ್ಲಿ ಬೇಕಾದಷ್ಟು ಮುಳ್ಳುಗಳು, ವಿಘ್ನಗಳು ಉಂಟು. ಈ ಮುಳ್ಳುಗಳನ್ನು ತೆಗೆಯೋದು, ವಿಘ್ನಗಳನ್ನು ಗೆಲ್ಲೋದು ಅಂದರೆ ಹೀಗೆ. ಮುಂಚೆ ನಾನು ಮಂತ್ರಿಗಳನ್ನು ಗೆಲ್ತೇನೆ, ಸಚಿವರನ್ನು ಗೆಲ್ತೇನೆ, ಪೌರರನ್ನು, ಆಪ್ತರನ್ನು ಅವ್ರನ್ನ ಗೆಲ್ತೇನೆ. ಅಷ್ಟೇ ಅಲ್ಲ, ಅಲ್ಲಿಯ ಆನೆ, ಕುದುರೆ ಮುಂತಾದಂಥ ಚತುರಂಗ ಬಲ ಅದನ್ನು ವಶ ಮಾಡ್ಕೋತೇನೆ. ಏವಂ ಕ್ರಮೇಣ ಚೇಷ್ಯಾಮಃ ಪೃಥ್ವೀಂ ಸಾಗರ ಮೇಖಲಾಂ ಇತಿ ಆಶಾಬದ್ಧ ಹೃದಯಾಃ ನ ಪಶ್ಯಂತಿ ಅಂತಿಕೆ ಅಂತಕಂ. ಈ ರೀತಿ ಕ್ರಮಕ್ರಮವಾಗಿ ನಾವು ಗೆಲ್ತೇವೆ. ಯಾರನ್ನು ಗೆಲ್ತೇವೆ? ಪೃಥ್ವೀಂ ಸಾಗರ ಮೇಖಲಾಂ. ಸಮುದ್ರ ಅಥವಾ ಸಾಗರ ಇದೆಯಲ್ಲ, ಅದರ ತುದಿಯವರೆಗೆ, ಅಂಚಿನವರೆಗೆ ಇರತಕ್ಕಂತಹ ಸಮಸ್ತ ಭೂಮಿಯನ್ನು ಕೂಡ ಗೆದ್ದು ಬಿಡ್ತೇವೆ. ಸಮಸ್ತ ಭೂಮಂಡಲವನ್ನು ಗೆದ್ದ ರಾಜ ಅಂತ ಪುರಾಣಗಳಲ್ಲಿ, ಕಥೆಗಳಲ್ಲಿ ಓದ್ತೇವೆ. ಅದು ಒಂದು ದೊಡ್ಡ ಆಶೆ. ಚಿಕ್ಕ ರಾಜ್ಯ ಇದ್ರೆ ಸಾಲದು, ವಿಸ್ತಾರ ಮಾಡ್ತಾ ಹೋಗಬೇಕು. ಈ ವಿಸ್ತಾರಕ್ಕೆ ಕೊನೆ ಎಲ್ಲಿ ಅಂತಂದು ಸಮುದ್ರ ಬರೋವರೆಗೆ. ಪೃಥ್ವೀಂ ಸಾಗರ ಮೇಖಲಾಂ. ಸಾಗರವೇ ಒಂದು ಎಲ್ಲೆಯಾಗಿರ್ತಕ್ಕಂತಹ ಜಾಗದವರೆಗೆ ಪೃಥ್ವಿಯನ್ನು ಗೆಲ್ತೇವೆ. ಹೀಗೆ ಇತಿ ಆಶಾಬದ್ಧ ಹೃದಯ. ಅವರ ಹೃದಯ, ಅವರ ಮನಸ್ಸು ಆಶೆಯಿಂದ ಕಟ್ಟಲ್ಪಟ್ಟಿದೆ. ಆಶೆ ಹಾಗೆ ಅವರ ಮನಸ್ಸನ್ನು ಕಟ್ಟಿರೋದ್ರಿಂದ ದುರಾಶೆ, ಅವರು ಸರಿಯಾಗಿ ವಿಷಯಗಳನ್ನು ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ನಿಜವಾದ ಒಳಿತನ್ನು ತಿಳ್ಕೊಂಡು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಭೂಮಿ ತಾಯಿ ಹೇಳ್ತಾಳೆ, ನ ಪಶ್ಯಂತಿ ಅಂತಿಕೆ ಅಂತಕಂ. ಇವರ ಮನಸ್ಸು ಸಂಪೂರ್ಣವಾಗಿ ಕುರುಡಾಗಿದೆ ಈ ಆಶೆಯಿಂದ. ಹಾಗಾಗಿ ಪಕ್ಕದಲ್ಲೇ, ಹತ್ತಿರದಲ್ಲೇ ಇರತಕ್ಕಂಥ ಯಮಧರ್ಮರಾಯನನ್ನು ನೋಡೋಕ್ಕಾಗ್ತಾ ಇಲ್ಲ ಅವರಿಗೆ. ಪ್ರಹ್ಲಾದ ಹೇಳ್ತಾನೆ, ಯೌವನದಲ್ಲಿಯೇ ಬುದ್ಧಿ ತಿಳಿದ ಕೂಡಲೇ ಧರ್ಮವನ್ನು ಆಚರಿಸಬೇಕು. ಯಾಕೆ ಅಂತಂದರೆ, ಕೋಹಿ ಜಾನಾತಿ ಕಸ್ಯಾದ್ಯ ಮೃತ್ಯುಕಾಲೋ ಭವಿಷ್ಯತಿ. ಯೌವನದಲ್ಲಿ ಸ್ವಲ್ಪ ವಯಸ್ಸು ಬಂದ ಕೂಡಲೇ, ಬುದ್ಧಿ ತಿಳಿದ ಕೂಡಲೇ ನಾವು ಧರ್ಮವನ್ನು ತಿಳ್ಕೊಂಡು ಅನುಸರಿಸಬೇಕು ಜೀವನದಲ್ಲಿ. ಯಾತಕ್ಕೆ ಅಂತಂದರೆ, ಯಾರ ಮೃತ್ಯು ಯಾವ ಸಮಯದಲ್ಲಿ ಬರುತ್ತೆ ಅಂತ ಯಾರಿಗೆ ತಾನೇ ಗೊತ್ತು. ನಿನ್ನೆ ಇದ್ದವ್ರು ಇವತ್ತಿರಲ್ಲ, ಇವತ್ತಿರೋರು ನಾಳೆ ಇರಲ್ಲ. ಯಾರಿಗೆ ಬೇಕಾದರೂ ಮೃತ್ಯು ಬರಬಹುದು. ಎಷ್ಟೋ ಸಲ ನೋಡ್ತೇವೆ ಈ ಪ್ರಪಂಚದಲ್ಲಿ, ಚಿಕ್ಕ ವಯಸ್ಸಿನವರು ಏನೋ ಆಕ್ಸಿಡೆಂಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೋಗ್ತಾರೆ. ಹೆಚ್ಚಾದ ವಯಸ್ಸಿನವರು 80, 90, 100 ಇನ್ನು ಬದುಕಿರ್ತಾರೆ. ಸ್ವಾಮೀಜಿಯವರಿದ್ದರು, ಇತ್ತೀಚೆಗೆ ಹೋಗ್ಬಿಟ್ರು ಅವರು. ಅವರು ಗುರುಜಾನ್ ಮಹಾರಾಜರ ಶಿಷ್ಯರು, ನನಗಿಂತ ತುಂಬ ದೊಡ್ಡವರು. ಓ ಹರ್ಷಾಂದ, ಯು ಸಿ, ಐ ಆಮ್ ವೇಟಿಂಗ್ ಆ್ಯಂಡ್ ವೇಟಿಂಗ್ ಆ್ಯಂಡ್ ವೇಟಿಂಗ್, ಶ್ರೀರಾಮಕೃಷ್ಣ ಇಸ್ ನಾಟ್ ಟೇಕಿಂಗ್ ಮಿ ಅವೇ ಅಟ್ ಆಲ್ ಅಂತ ಹೇಳಿದರು. ಹಾಗೆ ಅವ್ರಿಗೆ 88 ಆಗಿತ್ತು. ನಾನು ಹೇಳಿದೆ, ಮಹಾರಾಜ್ ದೇರ್ ಇಸ್ ನೋ ಕ್ಯೂ ಸಿಸ್ಟಮ್ ದೇರ್ ಅಂತ. ಏನು ಮಾಡೋದು? ಹಾಗೆ ನಡೀತಾ ಇದೆ ಪ್ರಪಂಚ ಇರೋದೇ ಹಾಗೆ. ಯಾರಿಗೆ ಹೇಗೆ ಮೃತ್ಯು ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅದನ್ನು ಭೂಮಿ ತಾಯಿ ಹೇಳ್ತಾ ಇದ್ದಾಳೆ, ನ ಪಶ್ಯಂತಿ ಅಂತಿಕೆ ಅಂತಕಂ. ಈ ರೀತಿ ಆಶಾಬದ್ಧ ಹೃದಯರಾಗಿರ್ತಕ್ಕಂತಹ ಜನ ಸಮೀಪದಲ್ಲಿರ್ತಕ್ಕಂಥ ಮೃತ್ಯುವನ್ನು ಕಾಣ್ತಾ ಇಲ್ಲ, ನೋಡ್ತಾ ಇಲ್ಲ. ಒಂದು ವೇಳೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಏನು ಮಾಡ್ತಾರೆ? ಈ ಜೀವನ ಅಶಾಶ್ವತ, ಆದ್ದರಿಂದ ಭಗವಂತ ಕೊಟ್ಟಿರ್ತಕ್ಕಂತಹ ಈ ಆಯುಸ್ಸನ್ನು ಇಂತಹ ಕ್ಷುಲ್ಲಕ ವಿಷಯಗಳಲ್ಲಿ ವ್ಯರ್ಥ ಮಾಡಬಾರದು. ಪರಮಹಂಸರು ಅದನ್ನೇ ಹೇಳೋದು. ಭವನಾಥ ಕೂತ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ. ಏನು ಭವನಾಥ್, ಏನಾಯಿತು ಅಂತ ಕೇಳ್ತಾರೆ. ನನಗೊಬ್ಬ ಸ್ನೇಹಿತ ಇದ್ದಾನೆ, ನಾವು ತುಂಬ ಪ್ರೀತಿಯುಕ್ತವಾದ ಗೆಳೆಯರು, ಗಳಸ್ಯ ಕಂಠಸ್ಯ ಅಂತ ಹೇಳ್ತೀವಲ್ಲ ಹಾಗೆ.
ಈ ಕಳೆದ 1 ತಿಂಗಳಿಂದ ಯಾಕೋ ನಮ್ಮಿಬ್ಬರ ಸಂಬಂಧ ಕೆಟ್ಟಿದೆ, ಅದರಿಂದ ನನಗೆ ತುಂಬ ಚಿಂತೆ ಆಗ್ತಾ ಇದೆ. ಅದಕ್ಕೆ ಪರಮಹಂಸ ಹೇಳ್ತಾರೆ, ಅದಕ್ಕೇನಂತೆ, ಕೂತ್ಕೊ ಅವನ ಜೊತೆಗೆ, ಹೃದಯ ಬಿಚ್ಚಿ ಮಾತಾಡು, ಎಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ತಿಳ್ಕೊ, ಸರಿ ಮಾಡು ಅಂತ. ಅಯ್ಯೋ ಅದೆಲ್ಲ ಮಾಡಿ ಆಯಿತು, ಅವನು ಒಪ್ತಾನೇ ಇಲ್ಲ, ತನ್ನ ಹಠ ತಾನೇ ಸಾಧಿಸ್ತಾ ಇದ್ದಾನೆ, ಏನು ಮಾಡಿದ್ರು ಕೂಡ ಸರಿ ದಾರಿಗೆ ಬರ್ತಾ ಇಲ್ಲ. ಆಗ ಪರಮಹಂಸರು ಒಂದು ಮಾತನ್ನು ಹೇಳ್ತಾರೆ, ಭಗವಂತ ನಮಗೆ ಕೊಟ್ಟಿರೋ ಈ ಮನಸ್ಸನ್ನು ಕೊಟ್ಟಿರೋದು ಇಂತಹ ಕ್ಷುಲ್ಲಕ ವಿಷಯಗಳಲ್ಲಿ ವ್ಯರ್ಥ ಮಾಡೋದಕ್ಕೋಸ್ಕರ ಅಲ್ಲ. ಆ ಮನಸ್ಸನ್ನು ಆ ಕಡೆಯಿಂದ ತೆಗೆ, ಭಗವಂತನ ಕಡೆ ತಿರುಗಿಸು. ಅಷ್ಟೇ ಅಲ್ಲ, ಜೊತೆಯಲ್ಲಿಯೇ ಅವನಿಗೆ ಒಳ್ಳೆಯದಾಗಲಿ, ಅವನ ಮನಸ್ಸಿಗೆ ಶಾಂತಿ ಸಿಗಲಿ, ನಮ್ಮಿಬ್ಬರ ಸಂಬಂಧ ಉತ್ತಮವಾಗಲಿ ಅಂತ ಬೇಡ್ಕೊ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಸೈಕಾಲಜಿ ಇಲ್ಲ ಅಂತ ಇಟ್ಕೊಳ್ಳಿ. ಈ ಸಲ ಈಗಿನ ಕಾಲದಲ್ಲಿ ಇದಕ್ಕೆಲ್ಲ ವಿಶೇಷವಾದ ತರಗತಿಗಳನ್ನು ನಡೆಸ್ತಾರೆ, ಸಾಕಷ್ಟು ಫೀಸ್ ಹಾಕಿ ದೊಡ್ಡ ದೊಡ್ಡ ಪುಸ್ತಕ ಬರೀತಾರೆ. ಆದರೆ ಅದಿರ್ತಕ್ಕಂಥ ವಿಷಯ ಮಾತ್ರ ಮೂಲಕ್ಕೆ ಬಂದರೆ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥ ವಿಷಯವೇ ಅಷ್ಟೇ, ಸತ್ಯಂ ವದ ಧರ್ಮಂಚರ. ಅಲ್ಲಿಗೆ ಹೀಗೆ ಆಶಾಬದ್ಧ ಹೃದಯರಾಗಿರ್ತಕ್ಕಂತಹ ಇವರು ಸಮೀಪದಲ್ಲಿಯೇ ಇರತಕ್ಕಂತಹ ಮೃತ್ಯುವನ್ನು ನೋಡ್ತಾ ಇಲ್ಲ. ಒಂದು ವೇಳೆ ಹಾಗೆ ಅದನ್ನು ನೋಡಿದ್ರೆ, ಅರ್ಥ ಮಾಡಿಕೊಂಡ್ರೆ ಸಂಪೂರ್ಣ ಜೀವನವೇ ಬದಲಾಗುತ್ತೆ. ಅದನ್ನು ಮುಂದೆ ಹೇಳ್ತಾರೆ, ಸಮುದ್ರ ಆವರಣಾಂ ಜಿತ್ವಾ ಮಾಂ ವಿಶಂತಿ ಅಬ್ಧಿಂ ಓಜಸ ಕಿಯದ್ ಆತ್ಮಜಯಸ್ಯ ಏತತ್ ಮುಕ್ತಿ ಆತ್ಮಜಯೇ ಫಲಂ. ಭೂಮಿ ತಾಯಿ ಹೇಳ್ತಾ ಇದ್ದಾಳೆ, ಇವರು ಸಮುದ್ರದವರೆಗಿನ ಭೂಮಿಯನ್ನು ಗೆಲ್ತಾರೆ ಅಂತ ಇಟ್ಕೊಳ್ಳೋಣ. ಆದರೆ ಅಷ್ಟರಲ್ಲೇ ತೃಪ್ತಿ ಆಗಲು ಅಂತೆ ಅವರಿಗೆ. ಇನ್ನು ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋದರೆ ಸಮುದ್ರ ಇದೆಯಲ್ಲಪ್ಪ, ಸಾಗರ ಇದೆಯಲ್ಲಪ್ಪ, ಇರಲಿ, ಸಾಗರದ ಮಧ್ಯೆ ದ್ವೀಪಗಳಿಲ್ವಾ, ಅಲ್ಲಿಗೆ ಹೋಯ್ತು ಮನಸ್ಸು. ಸಾಗರದವರೆಗೆ ಭೂಮಿಯನ್ನು ಗೆದ್ದಿದ್ದು ಸಾಲದೆ ಸಾಗರದ ಒಳಕ್ಕೂ ಪ್ರವೇಶಿಸಿ ಸಾಗರದ ಮಧ್ಯೆ ಇರತಕ್ಕಂಥ ದ್ವೀಪಗಳನ್ನು ಕೂಡ ಗೆಲ್ಲಬೇಕು ಅಂಥೇಳಿ ಪ್ರಯತ್ನ ಪಡ್ತಾರಂತೆ. ವಿಶಂತಿ ಅಬ್ಧಿಂ ಓಜಸ. ಬಹಳ ಶಕ್ತಿಶಾಲಿಗಳಾಗಿರ್ತಕ್ಕಂಥ ರಾಜರು ತಮ್ಮ ಸಮಸ್ತ ಶಕ್ತಿಯನ್ನು ಉಪಯೋಗಿಸಿ ಈ ಸಾಗರಗಳನ್ನು ಪ್ರವೇಶ ಮಾಡ್ತಾರೆ, ಅಲ್ಲಿರ್ತಕ್ಕಂತಹ ದ್ವೀಪಗಳನ್ನು ಗೆಲ್ಲಬೇಕು. ಆದರೆ ಭೂತಾಯಿ ಹೇಳ್ತಾಳೆ, ಕಿಯತ್ ಆತ್ಮಜಯಸ್ಯ ಏತತ್ ಮುಕ್ತಿ ಆತ್ಮಜಯೇ ಫಲಂ. ಆದರೆ ಆತ್ಮಜಯಕ್ಕೆ ಹೋಲಿಸಿದರೆ ಇದು ಎಂಥ ಜಯ ಇದು. ಆತ್ಮಜಯ ಅಂತಂದರೆ 2 ಅರ್ಥ. ಒಂದು, ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಗೆಲ್ಲುವುದು. ಹಾಗೆ ಮನಸ್ಸನ್ನು ಸಂಪೂರ್ಣವಾಗಿ ಗೆಲ್ಲಬೇಕಾದರೆ ಅದರ ಹಿಂದೆ ಇರತಕ್ಕಂತಹ ಆತ್ಮವಸ್ತುವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದಕ್ಕೆ ಆತ್ಮಜಯ ಅಂದರೆ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಎಂಬತಕ್ಕಂತಹ ಆತ್ಮಜಯಕ್ಕೆ ಹೋಲಿಸಿದರೆ ಇದು ಎಂಥ ಜಯ ಇದು. ಭೂಮಿಯ ಜಯವಾಗಲಿ ದ್ವೀಪಗಳ ಜಯವಾಗಲಿ ಇದು ಜಯವೇ ಅಲ್ಲ. ಸರಿಯಪ್ಪ, ಆತ್ಮಜಯವನ್ನು ನೀನು ಸಂಪಾದಿಸ್ತೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಏನು ಫಲ ಸಿಕ್ಕತ್ತೆ? ಏಕೆಂದರೆ ನಾವು ನೋಡಿದ್ದೀವಲ್ಲ, ಭೂಲೋಕವನ್ನು ಗೆದ್ದರೆ, ದ್ವೀಪಗಳನ್ನು ಗೆದ್ದರೆ, ಇಡೀ ಸಮಗ್ರ ಭೂಮಂಡಲಕ್ಕೆ ನಾವು ಅಧಿಪತಿಗಳಾದರೆ ಏನೆಲ್ಲ ಸುಖಗಳನ್ನು ಭೋಗಗಳನ್ನು ಅನುಭವಿಸಬಹುದು. ಮುಕ್ತಿ ಆತ್ಮಜಯೇ ಫಲಂ. ನಿಜವಾದಂತಹ ಫಲ ಏನು ಆತ್ಮಜಯಕ್ಕೆ? ಮುಕ್ತಿ. ಮುಕ್ತಿ ಅಂತಂದರೆ ಈ ಜಗತ್ತಿನಲ್ಲಿ ಮತ್ತೆ ಹುಟ್ಟದೇ ಇರತಕ್ಕಂಥ ಅವಸ್ಥೆ. ದೇಹ ಬಿದ್ದ ಮೇಲೆ ಈ ಜೀವಾತ್ಮ ಎಲ್ಲ ಬಂಧನಗಳನ್ನು ಕಡಿದುಕೋತಾನೆ. ಮುಂಡಕೋಪನಿಷತ್ತು ಅದನ್ನು ವಿವರಿಸುತ್ತೆ. ಒಬ್ಬ ವ್ಯಕ್ತಿ ತಪಸ್ ಮಾಡ್ತಾನೆ, ತಪಸ್ ಮಾಡಿ ಆತ್ಮಜ್ಞಾನವನ್ನು ಸಂಪಾದಿಸ್ತಾನೆ. ಆತ್ಮಜ್ಞಾನದ ಅನುಭವ ಆಗುತ್ತೆ. ಆತ್ಮಜ್ಞಾನದ ಅನುಭವ ಆದ ಮೇಲೂ ಕೂಡ ಪ್ರಾರಬ್ಧ ಕರ್ಮದ ವಶದಿಂದ ಸ್ವಲ್ಪ ಕಾಲ ಈ ಶರೀರ ಮುಂದುವರಿಯುತ್ತೆ. ಬುದ್ಧನ ಜೀವನದಲ್ಲಿ ಕಾಣುತ್ತೇವೆ, 45ನೇ ವಯಸ್ಸಿನಲ್ಲಿ ಅವನಿಗೆ ನಿರ್ವಾಣ ಉಂಟಾಯಿತು, 80ನೇ ವಯಸ್ಸಿಗೆ ದೇಹ ಬಿಟ್ಟ ಅಂತ.
ಆ ಸಂದರ್ಭದಲ್ಲಿ ಜೀವನ್ಮುಕ್ತನಾಗಿ ಓಡಾಡಿ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟ. ಈಗ ಈ ವ್ಯಕ್ತಿ ಆತ್ಮಜ್ಞಾನವನ್ನು ಸಂಪಾದಿಸಿದಂತಹ ವ್ಯಕ್ತಿ ಪ್ರಾರಬ್ಧ ಕರ್ಮದಿಂದ ಈ ಶರೀರವನ್ನು ನಡೆಸ್ಕೊಂಡು ಹೋಗಿ ಕೊನೆಯ ಘಟ್ಟದಲ್ಲಿ ಶರೀರ ಬಿದ್ದೋಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಶರೀರದಿಂದ ಮೇಲಕ್ಕೆ ಬರ್ತಾನೆ, ಶರೀರ ಕೆಳಗಡೆ ಬಿದ್ದು ಹೋಗುತ್ತೆ. ಈಗ ಈ ಜೀವಾತ್ಮನಿಗೆ ಸುತ್ತಲೂ 16 ಅಂಶಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತಗಳು ಎಲ್ಲ ಇರುತ್ತೆ. ಅದು ಬಿಟ್ಟು ಹೋಗುತ್ತಂತೆ. ಹೇಗೆ ನಾವು ಒಂದು ಶರ್ಟನ್ನು ಬಿಚ್ಚಿ ಬಿಸಾಡ್ತೀವೋ ಹಾಗೆ ಇದೆಲ್ಲ ತಾವಾಗೆ ಕಳಚಿ ಬೀಳುತ್ತವೆ. ಪರಿಶುದ್ಧವಾಗಿರ್ತಕ್ಕಂಥ ಆತ್ಮವಸ್ತು ಒಂದು ನದಿ ಸಾಗರದಲ್ಲಿ ಒಂದಾಗತಕ್ಕಂಥ ರೀತಿಯಲ್ಲಿ ಈ ಆತ್ಮವಸ್ತು ಪರಮಾತ್ಮನಲ್ಲಿ ಒಂದಾಗ್ತಾನೆ. ಅದು ಮುಕ್ತಿ. ಮತ್ತೆ ಜನ್ಮ ಇರೋದಿಲ್ಲ. ಜನ್ಮ ಇರೋಲ್ಲ ಅಂತಂದ ಮೇಲೆ ಸುಖ ದುಃಖಾದಿ ಅನುಭವಗಳು ಇರೋದಿಲ್ಲ. ಇದನ್ನು ಭಾಳ ಚೆನ್ನಾಗಿ ಶಾಸ್ತ್ರಗಳು ವಿವರಿಸುತ್ತವೆ. ನಾವು ಷಡ್ವಿಕಾರ ಅಂತ ಹೇಳುತ್ತೆ ಅದನ್ನು. ಮೊದಲು ಹುಟ್ಟುತ್ತಾನೆ, ಹುಟ್ಟಿದ ಮೇಲೆ ಇರ್ತಾನೆ, ಆಮೇಲೆ ಬೆಳೀತಾನೆ, ಆಮೇಲೆ ಬದಲಾಗ್ತಾನೆ, ಆಮೇಲೆ ಕ್ಷಯಿಸ್ತಾನೆ, ನಾಶವಾಗ್ತಾನೆ. ಈ ರೀತಿ ಶರೀರಕ್ಕೆ 6 ರೀತಿಯ ವಿಕಾರಗಳುಂಟು. 6 ರೀತಿಯ ವಿಕಾರಗಳಿಂದ ನಮ್ಮ ಮನಸ್ಸಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಅದರಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಪುನರ್ಜನ್ಮ ಇಲ್ಲದೇ ಇರತಕ್ಕಂತಹ ಅವಸ್ಥೆಯನ್ನು, ಮೋಕ್ಷವನ್ನು ನಾವು ಪಡ್ಕೋಬೇಕು. ಅಚ್ಚುದಾಸ ಒಂದು ಕತೆ ಹೇಳ್ತಾ ಇದ್ದರು. ಯಾವುದೋ ಒಂದು ಊರಿನಲ್ಲಿ ಹರಿಕಥೆ ದಾಸರು ಪಾಪ ದಿನ ಹರಿಕಥೆ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ, ಜನವೇ ಬರಲ್ಲ. ಏನು ಮಾಡೋದು ಯೋಚನೆ ಮಾಡಿದ್ರು ಅವರು. ಜನ ಬರೋ ಹಾಗೆ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಟೆಕ್ನಿಕ್ ಗೊತ್ತಿಲ್ಲ ಅವರಿಗೆ. ಯಾರೋ ಗುಟ್ಟಾಗಿ ಹೇಳ್ಕೊಟ್ರು ಅವ್ನು ಹೀಗೆ ಮಾಡಿ ಅಂತ. ಸರಿ, ಅವ್ರೇನು ಮಾಡಿದ್ರು, ಮಾರನೇ ದಿವಸ ಬೆಳಗ್ಗೆ वीडियोस बनाने हैं, फिल्मोरा है ना।